ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಈ ವಾರದ ಪಂಚಾಂಗ ಫಲ ನೋಡೋಣ. ಗ್ರಹಗಳ ಸ್ಥಿತಿ ಗತಿ, ಅಲ್ಲೊಂದು ನಮ್ಮ ಮನಸ್ಸಿನ ಮೇಲೆ ಬೀರತಕ್ಕಂಥ ಪ್ರಭಾವ, ನಮ್ಮ ಸ್ವಭಾವಗಳನ್ನು ದಾರಿ ತಪ್ಪಿಸ್ತಕ್ಕಂಥದ್ದು, ಇಲ್ಲ ದಾರಿ ಕರ್ಕೊಂಡು ಬಂದು ನಿಲ್ಲಿಸ್ತಕ್ಕಂಥದ್ದು, ನಮಗೇ ಗೊತ್ತಿಲ್ಲದೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಒಂದು ಫಲ, ದುರ್ಯೋಗಕ್ಕೆ ತಕ್ಕಂತೆ ಒಂದು ಫಲ. ಮೊದಲೇ ಭಗವಂತನ ನಿರ್ಣಯ ಮಕ್ಕಳ. ಗ್ರಹಗಳ ಸ್ಥಿತಿಯಿಂದಲೇ ನಾವು ಅಂದ್ಕೋತೇವೆ ನಾವು ಮಾಡಿದ್ವಿ, ನಮ್ಮಿಂದ ಆಯಿತು. ನೋಡಿ, ಕೀಚಕ ಸಂಹಾರ ಆಗುತ್ತೆ. ಮಹಾಭಾರತದ ವಿರಾಟ ಪರ್ವದಲ್ಲಿ ಅಲ್ಲೊಂದು ಕೀಚಕ ಇರ್ತಾನೆ. 100 ಜನ ಸೋದರರು ವಿರಾಟ ರಾಜನಿಗೆ ಬಾಮೈದ ಬಂದು ಸೇರ್ಕೊಬಿಟ್ಟಿರ್ತಾನೆ. ಅವನೇ ಬಲ. ಅವತ್ತಿನ ಕಾಲಕ್ಕೆ ಹೇಗೆ ದುರ್ಯೋಧನನಿಗೆ ಅವನ ಶಕ್ತಿ, ಅವನ 100 ಜನ ಸೋದರರು, ಕೀಚಕನಿಗೂ ಕೂಡ. ಕೀಚಕ ಎಷ್ಟು ಸಮಬಲ ಅಂದ್ರೆ, ಆ ಕಾಲಕ್ಕೆ ಕೀಚಕ, ಜರಾಸಂಧ, ದುರ್ಯೋಧನ, ಭೀಮ ಸಮಬಲಶಾಲಿಗಳು. ಅದರಿಂದ ಆ ಒಂದು ವಿರಾಟ ನಗರದ ಮೇಲೆ ಯುದ್ಧಕ್ಕೆ ಹೋಗಿರಲ್ಲ ಕೌರವರು. ಅಲ್ಲೊಂದು ಅಂಡರ್ಸ್ಟ್ಯಾಂಡಿಂಗ್. ಜರಾಸಂಧನ ಮೇಲೆ ಕೂಡ ಭೀಷ್ಮರು ಹೋಗಿರಲ್ಲ. ಅಲ್ಲೊಂದು ಮೌನ ಸಮ್ಮತಿ. ನಿನ್ನ ಪಾಡಿಗೆ ನಿನ್ನ ರಾಜ್ಯಭಾರ ಮಾಡು, ನಾನು ನನ್ನ ಪಾಡಿಗೆ ನನ್ನ ರಾಜ್ಯಭಾರ ಮಾಡ್ತೇನೆ. ಯಾಕಂದ್ರೆ ಒಬ್ಬ ಬುದ್ಧಿವಂತ ರಾಜ ಯಾವ ರೀತಿ ಆಡಳಿತ, ಒಂದು ಬುದ್ಧಿವಂತ ವ್ಯಕ್ತಿ ಬಲಶಾಲಿಗಳ ಜೊತೆ, ಸಮಬಲಶಾಲಿಗಳ ಜೊತೆ ಗುದ್ದಾಡಕ್ ಹೋಗಲ್ಲ, ಸಮಶಕ್ತಿಗಳ ಜೊತೆ ಗುದ್ದಾಡಕ್ ಹೋಗೋದಿಲ್ಲ. ಒಂದು ಕಾಡಿನಲ್ಲಿ ಸಿಂಹನೂ ಇರುತ್ತೆ, ಹುಲಿನೂ ಇರುತ್ತೆ, ಆದ್ರೆ ಅವ್ರ ಪಾಡ್ಗ ಅವ್ರು ಇರ್ತಾರೆ. ನೋಡಿ, ಆ ಕೀಚಕ ವಧೆಯಲ್ಲೂ ಒಂದು ನಡೆಯುತ್ತೆ. ಆತನಿಗೆ ದ್ರೌಪದಿಯ ಮೇಲೆ ಮೋಹ. ಎಷ್ಟೇ ಕೇಳ್ಕೊಂಡ್ರು ಬಿಡೋದಿಲ್ಲ. ಅಕ್ಕ, ನನಗ ಅಂದ ಬೇಕು ಅಂತ ಹೇಳ್ಬಿಡ್ತಾನೆ. ರಾಣಿಯಾಗಿದ್ದಂಥ ವಿರಾಟ ರಾಜನ ಹೆಂಡತಿ, ಅವಳು ಕೂಡ, ಅವಳಿಗೆ ಆ ದ್ರೌಪದಿಯ ಅಂದ ಕಂಡು ಕೆಂಡ. 5 ಜನ ಗಂಧರ್ವರು ಗಂಡಂತರಂತೆ ಈಕೆಗೂ. ದ್ರೌಪದಿ ಹತ್ರ ಕೆಲಸ ಮಾಡ್ತಿದ್ಲಂತೆ ಅನ್ನೋ ಒಂದು ಭಾವದಿಂದ ಎಲ್ಲೋ ಒಂದು ಆಕೆ ನೋಡ್ತಿದ್ರೆ. ಯಾಕಂದ್ರೆ ಅಂಥದ್ದೊಂದು ದಿವ್ಯ ಶಕ್ತಿ. ದ್ರೌಪದಮ್ಮ ಬಂದಿದ್ದೇ ಅಯೋನಿಜೆ, ಅಗ್ನಿಕುಂಡದಿಂದ ಬಂದಿತ್ತು. ದೃಪದ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ ತಪಸ್ಸು ಮಾಡಿ ಹುಟ್ಟಿದಂಥ ದೇವಿ. ಅರ್ಜುನನಿಗೋಸ್ಕರವೇ ಅಂತ ಅರ್ಜುನ ಅಳಿಯನಾಗಬೇಕು ಅಂತ ಒಂದು ಯಜ್ಞವನ್ನ ಮಾಡಿ, ಆ ಯಜ್ಞದಿಂದ ಬಂದಿರತಕ್ಕಂಥ ಯಾಜ್ಞ ಸೇನಿ, ಅಪರೂಪ ಸೌಂದರ್ಯವತಿ, ಎಲ್ರಿಗೂ ಬೇಕು. ನೋಡಿ, ದ್ರೌಪದಿಯ ಸ್ವಯಂವರದಲ್ಲಿ ನಡೆಯೋ ಒಂದು ಎಡವಟ್ಟೆ ಅದು. ಮಹಾಭಾರತದ ಯುದ್ಧಕ್ಕೆ ಮೊದಲ ನಾಂದಿ ಅಲ್ಲೇ ಆರಂಭ ಆಗ್ಬಿಡ್ತ. ಅಂಥದ್ದೊಂದು ಸೌಂದರ್ಯ. ಹುಟ್ಟುವಾಗಲೇ ನವ ಯೌವನಾಭ್ಯಾಂ, ಪೂರ್ಣ ಯೌವನದಲ್ಲಿ ಆ ತಾಯಿ ಜಗಜ್ಜನನಿಯ ಅಂಶ ಬರೋದು. ಅದಕ್ಕೆ ಆಕೆ ಒಂದು ಹೆಸರಿದೆ, ಯಾಜ್ಞಸೇನಿ ಅಂತ. ಕೃಷ್ಣೆ ಅಂತ ಕೂಡ ಕರೀತಾರೆ. ಎಲ್ರಿಗೂ, ದುರ್ಯೋಧನಗೂ ಕೂಡ ಆಕೆಯ ಮೇಲೆ ಒಂದು ಸೆಳೆತ. ಇಷ್ಟಕ್ಕೂ ತನ್ನ ಸೋದರ, ಅಣ್ಣನ ಹೆಂಡತಿ, ಅತ್ತಿಗೆ ನೆನಪಿಟ್ಟುಕೊಳ್ಳಿ.
ಭೀಮನಿಗೆ ಸಮವಯಸ್ಕ ಆತ, ಅಂಥದ್ದೊಂದು ಧಾವಂತ ಅವನಿಗೆ. ಏನೋ ಅಲ್ಲೊಂದು ನಡೆಯುತ್ತೆ ಪಗಡೆ ಆಟ. ಇವರು ಒಂದು ವನವಾಸ, ಅಜ್ಞಾತವಾಸ. ವಿರಾಟರಾಜನ ಆ ಒಂದು ಮಂದಿರದಲ್ಲಿ ರಾಣಿಗೆ ಸೇವಕಿಯಾಗಿ ಕೆಲಸ ಮಾಡ್ತಾಳೆ ದ್ರೌಪದಿ ದೇವಿ. ಮೊನ್ನೆ ಕೂಡ ಒಂದು ಹೆಣ್ಣು ಮಗು ಸರಿ ಬೈದ್ಬಿಟ್ಟಿದ್ದಾನೆ, ಏನಮ್ಮ ರಾಜ್ಯನ ಹೋಯ್ತು ಆ ರೀತಿ ಹೇಳ್ತೀಯ, ನನ್ನ ಗಂಡನಿಗೆ ಬಲ ಇಲ್ಲ, ಸೊ ನಿನ್ನ ಗಂಡ ಮೋಸಗಾರನ, ಜೂಜುಕೋರನ, ವನವಾಸಕ್ಕೆ ಕಳಿಸಿದಾನ, ಇನ್ನು ಬೇರೆ ಇನ್ನೇನಾದ್ರು ಕೆಟ್ಟ ಕೆಲಸಗಳಿಗೆ ಬಳಸ್ಕೊಂಡಿದಾನ, ಶೋಕಿ ಮಾಡಿದಾನ? ಇಲ್ಲವಲ್ಲ, ಧರ್ಮವತ್ತ. ನೀನು ಇದ್ಕೊಳ್ಳಪ್ಪ, ನಾನು ನೋಡ್ಕೋತೀನಿ ಅನ್ನೋದು ಬೇಡವಾ? ಬದುಕ್ಲಿಕ್ಕೆ ಇಷ್ಟು ಊಟ ಸಾಕು ತಾಯಿ, ಆದ್ರೆ ಇಷ್ಟು ಒಳ್ಳೆ ವ್ಯಕ್ತಿ ಸಿಗೋದಿಲ್ಲ. ಇದನ್ನ ಬಿಟ್ಬಿಟ್ಟು ನನ್ನ ಗಂಡನಿಗೆ ಬಲಲ್ಲ, ಹೇಗೆ ಅಳ್ತಾಳೆ ಅಂದ್ರೆ ರಾಜ್ಯನೇ ಹೋಯ್ತು, CM ಪೋಸ್ಟ್ ಸಿಗಲೇ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಮಾತಾಡ್ತಿದ್ದಾಯಿ. ದ್ರೌಪದಿಗಿಂತ ಬದುಕ? ಅವಭೃತ ಸ್ನಾನ ನೆನಪಿಟ್ಕೊಳ್ಳಿ. ಅಲ್ಲೊಂದು ರಾಜಸೂಯ ಯಾಗ ಮಾಡಿದಾಗ ಅಲ್ಲೊಂದು ವಿಶೇಷವಾದಂಥ ಪೂರ್ಣ ಕಳಶದಲ್ಲಿ 3 ಕೋಟಿ ದೇವತೆಗಳ ಅಂಶವನ್ನ ಯಜ್ಞ ಮುಖೇನ ಅದಕ್ಕೆ ಸಮರ್ಪಿಸಿ ಅದರಲ್ಲಿ ಸ್ನಾನ ಮಾಡಿಕೊಂಡವರು. ಬಂಗಾರದ ಸೀರೆ. ಆ ಜಗಜ್ಜನನಿಯ ಶಕ್ತಿ ಎಷ್ಟು ಅಂತ ಹೇಳ್ದ ಅಂದ್ರೆ, ಆಕೆ ನಿತ್ಯ ಆ ಒಂದು ಪೂಜೆಗೆ ಬಂದ್ರೆ, ಆ ಒಂದು ಒಬ್ಬ ರಾಜನಿಗೆ, ಚಕ್ರವರ್ತಿಗೆ ವಿಶೇಷವಾಗಿರ್ತಕ್ಕಂಥ ವಾಹನಗಳಿರ್ತವೆ. ಈಗೆಲ್ಲ ನಾವು ದಸರಾ ಪೂಜೆನಲ್ಲಿ ಯಾರ್ಯಾರೋ ದೊಡ್ಡ ಕಾರ್ಯಗಳೆಲ್ಲ ಇಟ್ಟು ಪೂಜೆ ಮಾಡಿದ್ರೆ, ಆ ಕಾಲಕ್ಕೆ ಆನೆಗಳು, ಗಜಾಶ್ವ ಪಡೆಗಳು ಅಂತ ಹೇಳ್ತೇವೆ. ಗಜ ಅಂದ್ರೆ ಆನೆಗಳು, ಅಶ್ವಗಳು, ಗೋಪೂಜೆ, ನಿತ್ಯ ಪೂಜೆ. ಯಾಕೆ? ಪಟ್ಟದಾನೆ ಅಂತಿರುತ್ತೆ. ಆಕೆ ಬಂದು ಒಂದು ಬಾರಿ ಪೂಜೆ ಮಾಡಿ ಹೋದರೆ ಸಾಮಾನ್ಯ ಜನರು, ಆ ಪೂಜೆಗೆ ಬಂದಿರೋರು ಕಾಯೋರಂತೆ. ಆ ಅಮ್ಮ ಬಂದು ಪೂಜೆ ಮಾಡಿ ಹೋದರೆ ಆ ಆನೆಗಳ ಒಂದು ಆರ್ಭಟ, ಆ ಮೇಲೆ ಇಟ್ಟಿರ್ತಕ್ಕಂಥ ವಜ್ರ ವೈಡೂರ್ಯ ಖಚಿತವಾಗಿರ್ತಕ್ಕಂಥ ಆಭರಣಗಳ ಮಾಲೆಗಳು, ಪದಕಗಳು ಬಿದ್ದೋಗ್ತಿದ್ವಂತೆ. ಬಂದು ಪೂಜೆ ಮಾಡಿ ಹೋದ್ರೆ ಅದನ್ನ ಆರಿಸ್ಕೊಂಡಂತ ಎಷ್ಟೋ ಸಾಮಾನ್ಯರು ಅತಿ ದೊಡ್ಡ ಶ್ರೀಮಂತರಾಗಿ ಬದುಕಿದರು ಅನ್ನೋ ಒಂದು ಮಾತು. ಒಂದು ರೀತಿ 10 ಊರುಗಳಿಗೆ ಶ್ರೀಮಂತರು, 10 ಊರುಗಳಿಗೆ ಅಷ್ಟು ದೊಡ್ಡ ಧನಿಕರು. ಲೆಕ್ಕ ಹಾಕೊಳ್ಳಿ ಆ ಯಮ್ಮನ ಆ ಒಂದು ಶ್ರೀಮಂತಿಕೆ. ಬಂಗಾರದ ಸೀರೆ, ಬಂಗಾರದ ಕುಪ್ಪಸ, ಬರೀ ಬಂಗಾರವೇ, ಎಲ್ಲ ಬಂಗಾರವೇ. ವಜ್ರ ವೈಡೂರ್ಯ ಖಚಿತವಾಗಿರತಕ್ಕಂಥ ಬಂಗಾರದ ಸೀರೆ ನಾವು ನೋಡೇ ಇರಲ್ಲ ನಮ್ಮ ಜೀವಮಾನದಲ್ಲಿ. ಲೆಕ್ಕ ಹಾಕೊಳ್ಳಿ. ಅಂತ ಜಗನ್ಮಾತೆ ಸ್ವರೂಪ ವಿರಾಟರಾಜನ ಹೆಂಡತಿಗೆ ಮೈ ಉಜ್ಜೋ ಕೆಲಸ, ಮೈ ಉಜ್ಜಿ ಸ್ನಾನ ಮಾಡಿಸೋದು, ಮಸಾಜ್ ಮಾಡಿಸೋದು. ಅಯ್ಯೋ ಆ ತಾಯಿ ಪಟ್ಟಕ ಪಾಡು. ಅದ್ರಲ್ಲಿ ಬೇರೆ ಈ ಕೀಚಕ ಭಯದಲ್ಲೇ ಕಾಲ ಕಳೀತಿರ್ತಾಳೆ. ಎಲ್ಲಿ ಏನಾಗುತ್ತೋ ಎತ್ತಾಗುತ್ತೋ ಅಂತ. ಬಂದವನು ಮೋಹಗೊಂಡು ನನಗೆ ಬೇಕು, ನೀನ್ ಇಷ್ಟ ಅಂದ್ಬಿಡ್ತಾಳೆ, ಸೀದಾ ಹೋಗಿ ಕೈ ಹಾಕ್ತಾನೆ. ಹೆಂಗ ಓಡಿ ಬರ್ತಾಳೆ ಅಂದ್ರೆ, ರಾಜನ ಹತ್ರ ಕೇಳಿದ್ರು ರಾಜ ಕೂಡ ಏನು ಮಾಡಕ್ಕಾಗಲ್ಲ, ವಿರಾಟ ರಾಜ. ಯಾಕಂದ್ರೆ ಬಾಮೈದನ ಬಲ ಅಷ್ಟಿರುತ್ತೆ, ಅವನೇ ಬಲ ರಾಜ್ಯಕ್ಕೆ. ಅಂಥದ್ದು ಏನು ಮಾಡಿಯಾನು, ನೋಡಮ್ಮ ನಿನ್ನ ನೀನ್ ಕಾಪಾಡ್ಕೊ, ನಿನ್ನ ಇಷ್ಟ ಅಂತ ಹೇಳಿ ಸುಮ್ಮನೆ ಆಗ್ತಾನೆ ವಿರಾಟ್ ರಾಜ ಕೂಡ. ಅವನ ಆಜ್ಞೆ ಮಾಡ್ತಾನೆ, ನಾಳೆ ರಾತ್ರಿ ಬಂದ್ಬಿಡ್ಬೇಕು ಇಂಥ ಜಾಗ. ಒಂದು ನರ್ತನ ಶಾಲ, ತುಂಬಾ ದೊಡ್ಡದು. ಸಂಜೆ ಆದ್ರೆ ಯಾರೂ ಹೋಗಲ್ಲ, ಕುಡುಕರ ಕಾಟ, ದೊಂಬಿಗಳ ಕಾಟ, ಆ ಕಡೆ ಯಾವ ಸ್ತ್ರೀ ಹೋಗಲ್ಲ, ಅಂತ ಜಾಗಕ್ಕೆ ಬಾ ಅಂತಾನೆ. ಬಂದು ಕಷ್ಟವನ್ನ ಭೀಮನಿಗೆ ಹೇಳ್ಕೊತಾಳೆ. ಆಯ್ತು, ನಾನು ಸೀರೆ ಉಟ್ಕೊಂಡು ಹೋಗ್ತೇನೆ, ನೀನು ಬಾ. ಅವನನ್ನ ಹೇಗೆ ಹೊಡಿತಾನೆ ಅಂದ್ರೆ, ಸದ್ದು ಬರದಾಗ ಹೊಡಿತಾನೆ. ಯಾಕಂದ್ರೆ ಸದ್ದು ಬಂತು ಅಂದ್ರೆ ಊರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಇವರ ಒಂದು ವೇಷ ಹೊರಗಡೆ ಬಂತು, ಅಜ್ಞಾತವಾಸದ ಭಂಗ ಆಗೋಯ್ತು, ಮುಗೀತು. ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ.
ನನ್ನ ಕೋಪವನ್ನ ಅದುಮಿಟ್ಟುಕೊಂಡು ಹೊಡಿತಾನೆ. ರೋಷವನ್ನ ಯಾರಾದ್ರೂ ಹೆಂಡತಿ ಮೇಲೆ ಕೈ ಇಟ್ಟರೆ ಬಿಡ್ತಾರ ಮಕ್ಕಳೇ? ಇನ್ನು ಭೀಮ ಸದಾ ಕೋಪಿಷ್ಟ. ಅದನ್ನ ಜಾಗೃತ ಮಾಡಿಸ್ತಾಳೆ ದ್ರೌಪದಿ ದೇವಿ. ನೋಡಿ, ಪ್ರಣಾಳಿಕಾ, ಒಂದು ಸ್ತ್ರೀ ಜಾಗ್ರತೆ. ಒಂಚೂರು ಹೆಚ್ಚು ಕಡಿಮೆ ಆಗ್ಲಿಲ್ವಾ ಬಿಟ್ಬಿಡೋಣ ಈ ಕಾರ್ಯ ಅಂದ್ರೆ, ನೀನೇನು ಯೋಚನೆ ಮಾಡಬೇಡ, ಎಲ್ಲೂ ಇದು ಹೊರಗಡೆ ಬರದ ಹಾಗೆ ನಾನು ನೋಡ್ಕೋತೇನೆ. ಅದಕ್ಕೆ ಮೀರಿಯೂ ನಡೆದರೆ ಭಗವಂತನ ಇಚ್ಛೆ. ಅದಕ್ಕೆ ಹೇಳುದು ಭಗವಂತನ ಪ್ರಣಾಳಿಕೆ. ಅವತ್ತಂತ ಏಟುಗಳು ಕೀಚಕನ ಹೊಡಿತಾನೆ. ಅವನಿಗೂ ಒಂದು ಹೊರಗಡೆ ಹೇಳ್ಕೊಂಡ್ರೆ ಸಂಕೋಚ ಅನ್ನೋ ತರ, ಒಂದು ಹೆಣ್ಣನ್ ಕೆಡಿಸ್ಲಿಕ್ಕೆ ಬಂದು ಯಾರೋ ಹೊಡಿತಾವ್ರೆ ಅಂತ ಗೊತ್ತಾಗ್ಬಿಟ್ರೆ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಅವನು ಬಾಯಿ ಮುಚ್ಕೊಂಡು ಗುದ್ದಾಡ್ತಾನೆ. ಕೀಚಕನನ್ನ ಹೆಂಗ್ ಹೊಡೆದಿರ್ತಾನೆ ಅಂದ್ರೆ, ಅವನ್ ತಲೆನ್ ತಗೊಂಡೋಗಿ ಮಲ ವಿಸರ್ಜನೆ ಜಾಗ ಅದ್ರ ಒಳಗಡೆ ತಲೆನ್ ತೋರಿಸ್ಬಿಟ್ಟಿರ್ತಾನೆ. ಅವನ ಮಲ ವಿಸರ್ಜನೆಯ ಜಾಗಕ್ಕೆ ಫುಟ್ಬಾಲ್ ತರ ಲೆಕ್ಕ ಹಾಕೊಳ್ಳಿ, ಎಲ್ಲೂ ಒಂದು ಚೂರು ಕದಲಿಕೆ ಆಗಲ್ಲ ಮಕ್ಕಳು. ಅಲ್ಲಿ ನೋಡಿ ಭಗವಂತನ ಪ್ರಣಾಳಿಕೆ ಯಾರೂ ಕಂಡುಹಿಡಿಯುವಲ್ಲ. ಒಂದೇ ಬಾರಿಗೆ ಒಂದೇ ಊರಲ್ಲಿ ಒಂದೇ ರಾಜನ ಹತ್ರ ಈ 5 ಜನ ಪಾಂಡವರು ದ್ರೌಪದಿ ಸಮೇತ ಹೋಗಿ ಕೆಲಸ ಕೇಳ್ಕೊಂಡು ಹೋಗಿದ್ರೆ, ಒಂದಿಬ್ಬರು ಕೊಟ್ಬಿಟ್ಟು ಇಬ್ಬರಿಗಿಲ್ಲ ಅಂದ್ರೆ ಯೋಚನೆ ಮಾಡಿ ನೋಡಿ, ಮುಗೀತು ಕತೆ. ಎಲ್ಲೋಗೋದು? ಇವ್ರೊಬ್ಬನ್ ಬಿಟ್ಟು ಒಬ್ರು ಇರೋಲ್ಲ. ದೈವ ಪ್ರಣಾಳಿಕೆ ನಡೆಸುತ್ತದೆ. ಅದಕ್ಕೆ ಹೇಳೋದು, ನಾವು ಯೋಜನೆಗಳು, ಅಯ್ಯೋ ಅವ್ರು ಹೋದ್ರಪ್ಪ ಕೇಳಿದ ತಕ್ಷಣ ವಿರಾಟ್ ರಾಜ ಒಪ್ಪಬಿಟ್ಟ, ಧರ್ಮರಾಯನಿಗೆ ಕಂಕುಬಟ್ಟ ಅಂತ ಪಕ್ಕದಲ್ಲಿ ಒಂದು ಜಾಗ ಕೊಟ್ಟ. ಭೀಮನಿಗೆ ವಿಶೇಷವಾಗಿ ಅಡಿಗೆ ಮಾಡೋ ಕೆಲಸ, ಅರ್ಜುನನಿಗೆ ಬೃಹನ್ನಳೆ ವೇಷಧಾರಿ. ಎಷ್ಟೇ ವೇಷ ಹಾಕೊಂಡ್ರು ಕೂಡ ಭುಜಗಳು ಬಿಲ್ಲು ಬಾಣಗಳು ತೆಗೆದು 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 ಖಂಡಗಳು ಹಿಂಗಿರ್ತವೆ, ಉಬ್ಬು ಬಿಟ್ಟಿರ್ತವೆ. ಆ ತೋಳುಗಳು ಬೇರೆನೆ. ಅದು ನೀವು ನೋಡಿ, ಯಾರಾದ್ರೂ ಈ ಕುಸ್ತಿ ಪಟುಗಳು, ಬಾಕ್ಸಿಂಗ್ ಪಟುಗಳು, ಬಾಡಿ ಬಿಲ್ಡರ್ಗಳಲ್ಲ ನಾನು ಹೇಳ್ತಿರೋದು, ಅದು ಬಿಡಿ 6 ತಿಂಗಳು ಬರುತ್ತೆ ಹೋಗುತ್ತೆ. ನೀವು ಯಾರಾದ್ರೂ ಕುಸ್ತಿ ಪಟುಗಳನ್ನ ನೋಡಿ, ಅವ್ರು ಎಕ್ಸಸೈಸ್ ಬಿಟ್ರು ಹಾಗೆ ಇರ್ತಾರೆ ಅವ್ರು. ಬಾಕ್ಸಿಂಗ್ ಪಟುಗಳು ನೋಡಿ, ಮೈಕ್ ಟೈಸನ್ನ ಈಗಲೂ ನೋಡಿದ್ರೆ ಅದು ಬೇರೆನೆ. ಅಂತ ಒಂದು ಅರ್ಜುನ ಮಹಾಕಾಯ, ಅದು ಅಂಧಗಾರ. ಒಂದು ಸ್ತ್ರೀ ವೇಷದಲ್ಲಿ ಈ ತರ ಬಂದ್ರೆ ಗೊತ್ತಾಗೋದಿಲ್ವಾ? ಹೀಗೆ ಹೀಗೆ ನಡೆದ್ರು ಕೂಡ ಗುರ್ತಿಡಿಯೋಲ್ಲ. ಯಾರು ಮಾಡಿದ್ದು? ಭಗವಂತ ಪ್ರಣಾಳಿಕೆ. ಏನು ನಗುಲ ಸಹದೇವರು. ಸಹದೇವ ಗೋವುಗಳನ್ನು ನೋಡ್ಕೋತೀನಿ, ನಾನು ಗೋವುಗಳ ಬಗ್ಗೆ ಗೊತ್ತಿದೆ ಅಂತ ಗೋಪಾಲಕ. ನಕುಲ, ನಾನು ಅಶ್ವಗಳನ್ನ ನೋಡಿಸ್ಕೋತೇನೆ, ನನಗೆ ಅಶ್ವಗಳ ಸೇವೆ ಗೊತ್ತು, ಎಂಥ ಜಾತಿ, ಹೇಗೆ, ಯಾವ ಕಾಯಿಲೆ ಬರುತ್ತೆ, ಅವುಗಳ ಶಕ್ತಿ ಇತಿಮಿತಿ ಅಂತ ಹೇಳ್ತಾನೆ. ಅವನಿಗೂ ಕೆಲಸ. ಯಾವುದ ಮಾಯೆ, ಆ ಮಬ್ಬು, ಅವರನ್ನ ಕಾಪಾಡಿಸಿದ್ದು ಭಗವಂತನೇ. ಅವತ್ತು ಕೀಚಕ ವಧೆ ಆದಾಗಲೂ ಕೂಡ 100 ಜನ ಸೋದರರು ಕಾವಲಿದ್ರು ಕೂಡ ಯಾರಿಗೂ ಸದ್ದು ಬರದಾಗೆ ಹೊಡೆದಾಕ್ಬಿಟ್ಟಿರ್ತಾರೆ. ಯಾವತ್ತಿಗೂ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನಮ್ಮಿಂದ ನಡೀತು, ಇನ್ನೊಬ್ರು ಯಾರೋ ಮಾಡಿದ್ರು, ಅದೆಲ್ಲ ದೈವ ಪ್ರಣಾಳಿಕೆಯೇ. ದೈವವೇ ನಡೆಸುತ್ತದೆ. ಇದರ ಬಗ್ಗೆ ಅವಗಾಹನೆ ಇಲ್ಲದೆ ನಾನ್ ಮಾಡಿದೆ, ನನಗಿದು ನೋಡ್ತು, ಇವ್ರು ಮೋಸ ಮಾಡಿದ್ರು, ಇವ್ರು ದುಡ್ಡು ಕೊಟ್ರು, ಇವರಿಂದ ಲಾಟ್ರಿ ಬಂತು, ಈ ನಂಬರು ನೋಡಿ. ಇದಕ್ಕೊಂದು ವಿಶೇಷ. ಒಬ್ಬ ವ್ಯಕ್ತಿ, ಅವನಿಗೆ 7 ಅಂದ್ರೆ ತುಂಬಾ ಇಷ್ಟ. ಸಂಖ್ಯೆ 7. ಏನು? ಮೊಬೈಲ್ ನಂಬರ್ 7, ವೆಹಿಕಲ್ ನಂಬರ್ 7, ಮನೇನೂ ಹುಡುಕಿ 7ನೇ ನಂಬರು, 7ನೇ ಸ್ಟ್ರೀಟು, 7ನೇ ಗಲ್ಲಿ, 7ನೇ ಮನೆ, 7ನೇ ಡೋರ್ ನಂಬರ್. ಅವನಿಗೆ ಅದ್ರ ಮೇಲೆ ಪ್ರಬಲವಾದ ನಂಬಿಕೆ. ಮದುವೆ ಆಗಿದ್ದು 7ನೇ ತಾರೀಕು, ಮಗು ಮಾಡ್ಕೊಂಡಿದ್ದು 7ನೇ ತಿಂಗಳು. ಈ ರೀತಿ ಅವನಿಗೇನಂದ್ರೆ, ನನ್ನನ್ನ ಈ ಸಂಖ್ಯೆ 7 ಕಾಪಾಡುತ್ತದೆ. ದಿಸ್ ಇಸ್ ದ ಮ್ಯಾಜಿಕಲ್ ನಂಬರ್ ವಿಚ್ ಐ ಆಮ್ ಕಂಟ್ರೋಲಿಂಗ್. ನನ್ನ ಕಂಟ್ರೋಲ್ ಅಲ್ಲಿದೆ ಅಂತ. ಒಮ್ಮೆ ರೇಸ್ ಆಡೋಕೆ ಹೋಗ್ತಾನೆ. ಯಾರೋ ಹೇಳ್ತಾರೆ. ಸರಿ ಹೋದವನು 7ನೇ ಕುದುರೆ ಮೇಲೆ ತನ್ನ ಅಷ್ಟು ದುಡ್ಡು ತಗೊಂಡು ಬಂದು ನಾನು ಗೆದ್ದೇ ಗೆಲ್ತೇನೆ. ಅವನಿಗೊಂದು ಗೊತ್ತಾಗುತ್ತೆ ಅವತ್ತು, ಇಲ್ಲ ಇವತ್ತು 7ನೇ ತಾರೀಕು,
ವಾರದಲ್ಲಿ 7ನೇ ದಿನ, 7ನೇ ತಿಥಿ, 7ನೇ ನಕ್ಷತ್ರ, ಯಾಕೋ ಇವತ್ತು ಹೊಡಿತಿದೆ, ಅವತ್ತೇ ಅವನಿಗೆ ಸಿಗುತ್ತೆ. ಅವನ ಹತ್ರ ಇದ್ದಿದ್ದು ಅಷ್ಟೂ ದುಡ್ಡು ನೋಡಿ ಹುಡುಕಿ ಎತ್ತಿ ಕೌಂಟ್ ಮಾಡ್ತಾನೆ. 7ರ ಸಂಖ್ಯೆಯಲ್ಲೇ ದುಡ್ಡು, 7 ಡಿಜಿಟಲ್ ದುಡ್ಡು. ಕುಣದಾಟ ಅವನಿಗೆ. 7,77,777 ರೂಪಾಯಿ 77 ಪೈಸೆ ಅನ್ನೋ ಥರ ಪಕ್ಕ ಗೆಲ್ತೇನೆ ನಾನು. ಹಾಗಾದ್ರೆ ನಾನು 7ರ ಮೇಲೆ ಮಾಡಿದ ದಿನ, 7ನೇ ದಿನ ಮಾಡಿದ್ದೆಲ್ಲ ನಡೆದಿದೆ ನನಗೆ ಅಂತ ಬಂದ. ಸ್ನೇಹಿತ ಆತ್ಮೀಯರ ಜೊತೆಲಿ ಬಂದು ಒಂದು 7ನೇ ನಂಬರ್ನ ಕುದುರೆ ಅದನ್ನ ನೋಡ್ತಾ, ಇದು ಗೆಲ್ಲುತ್ತೆ, ಯಾವಾಗಲೂ ಗೆಲ್ಲೋ ಕುದುರೆ ಅದು, ತಗೋ. ಅಷ್ಟೂ ದುಡ್ಡನ್ನ ತನ್ನ ಸೇವಿಂಗ್ಸ್ ಉಳಿಕೆ 7ನೇ ನಂಬರ್ ಕುದುರೆ ಮೇಲೆ ಕಟ್ಬಿಟ್ಟು ಗರ್ವವಾಗಿ ಕುತ್ಕೊಟ್ಟ. ನನ್ನ ಕ್ಯಾಲ್ಕುಲೇಷನ್ ಕಣೋ, ಮೊನ್ನೆ ಒಂದು ತಾಯಿ ಮಗುನ್ ತಗೊಂಡು ಬಂದಿತ್ತು. ಹೇಳಿದ್ದೆ, ನಿನ್ನ ಜೀವನದಲ್ಲಿ ಗುರು ವಕ್ರ ಪುಟ, ಅಲ್ಲೊಂದೇನೋ ಒಂದು ನಡೀತಿರುತ್ತೆ, ನಮ್ಮ ಯೋಜನೆ ನಿನ್ನ ಯೋಜನೆ ನಡೆಯಲ್ಲ ಅಂತ. ಪಾಪು ಆಗ್ಲಿಕ್ಕೆ ಮುಹೂರ್ತ ಹಾಕ್ಕೊಟ್ಟಿದ್ದಾನೆ, ನೋಡೋಣಮ್ಮ ದೈವಿಚ್ಛ ಅಂತ. ನೀವು ನಂಬಲ್ಲ, ಅವ್ರು ಅಂದ್ಕೊಂಡಿದ್ದು 1 ದಿನ, ಆಗಿರುವುದು 1 ದಿನ. ನೀರು ತುಂಬಿಟ್ಟಿದೆ, ಆಗ್ಲೇಬೇಕು ಅಂತ. C-section. ಏನ್ ಹೇಳ್ತೀರಿ? ನಾನು ಹೇಳಿದೆ, ಹೇಳಿದ್ದೆಲ್ಲ ನಡೆದು ಬಿಟ್ರೆ, ಮಾಡಿದ್ದೆಲ್ಲ ನಮ್ಮ ಪ್ಲಾನ್ ಪ್ರಕಾರ ನಡೆದು ಬಿಟ್ರೆ ನಾವು ಭಗವಂತ ಆಗ್ಬಿಡ್ತೀವಮ್ಮ. ಏನ್ ಮಾತಾಡ್ತಿತ್ತಾಯಿ ಅನ್ನತಕ್ಕಂಥದ್ದು. ಅವ್ರ ಯಜಮಾನ್ರ ಕಣ್ಣಲ್ಲಿ ನೀರು. ನಿಜ ಗುರುಗಳೇ, ನಾವೆಲ್ಲಿದ್ದವ್ರು, ಹೇಗಿದ್ದವ್ರು, ನಮಗೊಂದು ಆತ್ಮಾನುಭೂತಿ ಇದೆ, ತುಂಬಾ ಆನಂದ ಇದೆ ಅಂತ. ಒಪ್ಕೊಂಡು ಹೋಗ್ತಾ ಇರಿ ಅಂತ. ನೋಡಿ, ಈತ ಕೂಡ ಕಟ್ತಾನೆ ಕುದುರೆ ಮೇಲೆ ಬಾಜಿ. ತಮಾಷೆ ಏನಂದ್ರೆ, ಕುದುರೆ ಸುಸ್ತಾಗಿ ಕುತ್ಕೊಬಿಡ್ತಾನೆ. ರೇಸ್ ಮುಗಿಯುತ್ತೆ. ಏನಾಯ್ತೋ ಅಂತ ಅವನಿಗೊಂಥರ ತನ್ನ ದುರಾದೃಷ್ಟನ ಹಳ್ಕೊಳ್ಳೋದಾ ಇಲ್ಲ ಅದೃಷ್ಟ ಅಂತ ಹೇಳೋದಾ ಅಂತ ಗೊತ್ತಾಗ್ತಿಲ್ಲ ಅಂತ. ಯಾಕೋ ಅಂತ. ಎಲ್ಲ ಕರೆಕ್ಟ್ ಇತ್ತು. ಕುದುರೆ 7ನೇ ನಂಬರ್, ಅದ್ರ ಹೆಸರು ಕೂಡ್ಸಿದ್ರೆ 7, ನಂಬರ್ ಕೂಡ್ಸಿದ್ರೆ 7. ಇವತ್ತು ಡೇಟು 7, ಅದ್ರ ಮೇಲೆ ಕುಳಿತುಕೊಂಡಿರೋ ಒಂದು ಜಾಕಿನೂ ಹೆಸರು 7, ನಾನು 7, ನನ್ನ ನಂಬರ್ 7, ಕಟ್ಟಿರೋ ಅಮೌಂಟ್ 7, ತಿಥಿ ವಾರ ನಕ್ಷತ್ರ ಎಲ್ಲ 7. ಆದರೂ ನನಗೆ ಎಲ್ಲ, ನಾನು 7ರ ಮೇಲೆ ಹೋಗಿದ್ದೆಲ್ಲ ಗೆದ್ದಿದೆ. ಬಟ್ ಇವತ್ತು ಮೊಟ್ಟ ಮೊದಲ ಬಾರಿಗೆ ನನ್ನ ಅಹಂಕಾರಕ್ಕೆ ಪೆಟ್ಟು ಬಿದ್ದಿದೆ ಅಂತಾನೆ. ಅವನು 7 ಅಂದ್ಕೊಂಡಿದ್ದೆಲ್ಲ ಕೊಟ್ಟಿದೆ ಮಕ್ಕಳೇ. ತುಂಬಾ ಜನ ಹೇಳ್ತಿರ್ತಾರೆ, ಈ ಡೇಟು ಇದೇ ಅವನಿಚ್ಛೆ ಪ್ರಣಾಳಿಕೆ, ಭಗವಂತನಿಚ್ಛೆ ನೆನಪಿಟ್ಟುಕೊಳ್ಳಿ. ಹೀ ಡಿಸೈನ್ಡ್ ಇಟ್. ನಂಬರ್ಸ್ ಇರ್ಬೋದು, ರಾಶಿ, ನಕ್ಷತ್ರ, ಯೋಗ, ಕರಣ, ಎಲ್ಲವೂ ಒಂದೊಂದು ತೆಗೆದಿದ್ರೆ ಒಂದೊಂದು ಕೊಟ್ಟಿರ್ತಾನೆ. ಇನ್ನೊಂದು ಮಗು 4 ವರ್ಷದ ಹಿಂದ್ಗಡೆ ತಾಯಿ ಮಗಳು, ಏನು ಮಾಡಿದ್ರು ನಿನ್ನ ಮಗಳು ಒಪ್ಪಲ್ಲ, ತಾನಾಗಿ ಮದುವೆ ಮಾಡ್ಕೋತಾಳೆ, ಒಪ್ಕೊಂಡ್ಬಿಡು, ಜಾಸ್ತಿ ದಿನ ನಿಲ್ಲೋಲ್ಲ, ಒಂದಿನ ಬರ್ತಾಳೆ, ಹೋಗು ಅಂತ. ಏನ್ ಮಾಡೋದು ಗುರುಗಳೇ, ತಪ್ಪಿಸ್ಲಿಕ್ಕಾಗುತ್ತಾ? ಆಗುಲ್ಲ ತಾಯಿ. ರಣಚಂಡಿಯಾಗಿ ನಿಂತ್ಕೋತಾಳೆ, ನನಗಿದೇ ಬೇಕು ಅಂತ ಮಾಡಿಕೊಂಡು ಮುಗ್ಗುರ್ಸ್ಕೊಂಡು ಬರ್ತಾಳೆ ಅಂತ. ನೀವು ನಂಬೋಲ್ಲ. ದೊಡ್ಡ ಮನೆತನ, ದೊಡ್ಡ ಕುಟುಂಬ, ಮನೇಲಿ ಒಪ್ಪಿಗೆ ಇಲ್ಲ. ಹುಡುಗನ ಮನೆಗೆ ಹೋಗಿ ಕಾಲು ಹಿಡ್ಕೊಂಡು 10 ವರ್ಷದ ಗೆಳೆತನ, ವಿಶ್ವಾಸ, ನಂಬಿಕೆ, ಪ್ರೀತಿ, ಗೌರವ, ಬ್ಯೂಟಿಫುಲ್. ಏನ್ ಹುಡುಗನ ಮನೆಯವರು, ಅವ್ರಿಗೆ ಅದೊಂದು ನಂಬಿಕೆ. ನಮ್ಮಮ್ಮ ಅಪ್ಪ ಒಪ್ತಿಲ್ಲ, ಈ ಗುರೂಜಿ ಬೇರೆ ಹಿಂಗೆ ಹೇಳ್ಬಿಟ್ರು, ಇವ್ರು ಅವ್ರ ಮಾತೇ ಕೇಳ್ತಾರೆ ಅಂತ ಹೇಳಿದೆ. ನನ್ನ ಮಾತು ಕೇಳ್ಬೇಡ ಮಗಳೇ ಅಂದಿದ್ದೆ. ನಿನಗೇನು ಬುದ್ಧಿಗೆ ತೋಚುತ್ತೋ ಕರ್ಮಕ್ಕೆ ನಿಧಾನ ಮಾಡಿ ನೋಡು. ನಿನಗೆ ತೃಪ್ತಿ ಅನ್ಸಿದೆ, ಸಮಾಧಾನ ಅನ್ಸಿದೆ, ದೆನ್ ಯು ಗೋ ಅಹೆಡ್. ಇಷ್ಟೇ ಹೇಳಿದ್ದು. 3-4 ವರ್ಷ ಆಗಿದೆ ಮದುವೆ ಆಗಿ. ಇವತ್ತು ಒಂಟಿಯಾಗಿ ತಾಯಿ ಜೊತೆ ಬಂದು ನಿಲ್ತಾಳೆ. ತಾನೇ ಒಂದು ಹೆಚ್ಚು ಕಡಿಮೆ ಮದುವೆಗೆ 30 ಲಕ್ಷದವರೆಗೂ ಒಡವೆ, ಅದ್ದೂರಿ ಮದುವೆ ಮಾಡಿರೋದು. ತಾಯಿ ಮನೆಯವರು ನಿನ್ನ ಇಷ್ಟ ಅನ್ಬಿಟ್ಟಿದ್ದಾರೆ. ಹುಡುಗನ ಮನೆಯವ್ರಿಗೆ ಓಹೋ ಆಹೋ ಹಂಗ್ ಬರ್ಬೇಕು ಮದುವೆ ಅಂತ. ತಂದೆ ತಾಯಿ ಮರ್ಯಾದೆ ಉಳಿಸ್ಬೇಕು ಅಂತ, ಇರ್ಬೇಕು, ಹಾಗಿರ್ಬೇಕಂತ ಮಾಡಿರೋದು. ಏನ್ ಬಂದವ್ರಿಗೆಲ್ಲ ವಿಧವಾದಂಥ ಬಫೆ ಲಂಚ್ಗಳು, ಏನೇನೋ ಗಿಫ್ಟ್ಗಳು ಎಲ್ಲ.
ದೇವಿ ಲಗ್ನ, ದೇವಿಯೇ ಬಾ ಓಂಕಾರ ಸ್ವರೂಪ. ಅಂಥದ್ದೊಂದು ವಿದ್ವತ್ತು, ಜ್ಞಾನ, ದೈವ ಎಲ್ಲ ಸೇರಿಸಿದ್ರೆ ಈ ಥರದೊಂದು ಖಾಲಿ ಬಾವಿ ಇಡ್ತಾನೆ ಅಂದ್ರೆ ಕೇಳಲ್ಲ, ನಂಬೋಲ್ಲ. ಈಗ ಬಂದು ನಿಂತು ನಾನು ಡಿಸೈಡ್ಗೆ ಬಂದಿದ್ದೇನೆ ಅನ್ನೋ ಒಂದು ಚಾಯಲ್ಲಿ ಬಂದು ನಿಂತು ಬಿಟ್ಟಿದ್ದಾಳೆ ಮಗು. ಏನ್ ಹೇಳ್ತೀರಿ? ತಾಯಿ ನನ್ನ ಮುಖ ನೋಡುತ್ತೆ, ಆಯ್ತು ಹೋಗು ಗುರುಗಳೇ, ಸುಮ್ಮನಿರು. ದೈವ ಪ್ರಣಾಳಿಕೆ ನೋಡಿ, ಜ್ಯೋತಿಷ್ಯ ಅದಕ್ಕೆ, ಅದೃಷ್ಟಕ್ಕೆ ಅವತ್ತು ಹೇಳಿದ್ರಿ. ಸೊ ಅದರಿಂದ ನಾವು ಸಮಾಧಾನವಾಗಿದ್ದೇವೆ ಗುರುಗಳೇ. ಇಲ್ಲ ಅಂದ್ರೆ ಬ್ರೋಕನ್ ಇಂಟು ಪೀಸಸ್ ಪ್ರಣಾಳಿಕೆ ಅಲ್ಲಿಲ್ಲ. ನೀನೊಂದು ಗತ್ತು ಕಟ್ಟು, ತಾಕತ್ ಕಟ್ಟು, ಪದವಿ ಕಟ್ಟು, ಇನ್ನೂ ಒಂದು ಮಗು ಪ್ರಣಾಳಿಕೆ ಬರೆದಿರೋದೇ ಅದು. ಎಡವಟ್ ಮಾಡ್ಕೋತಾಳೆ ನಿನ್ ಮಗಳು ಅಂತ ಹೇಳ್ದೆ ಕೇಳದೆ ಹೋಗಿ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾಳೆ. ತಂದೆ ತಾಯಿ ಅಜ್ಜಿ ಎಲ್ಲ ಹೀಗೆ ಕೂತ್ಬಿಟ್ಟಿದ್ದಾರೆ. ಮಕ್ಕಳೇ, ನಾನು ಏನು ಹೇಳಲಿ? ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಾಗ ಅದಕ್ಕೆ ಹೇಳೋದು ಬರಬೇಡಿ ಅಂತ ಏನಕ್ಕೆ ಹೇಳೋದು ಗೊತ್ತಾ? ಬಾವಿಲ್ ಬಿದ್ರೆ ನಾನೇನ್ ಮಾಡ್ಲಿ? ಏನೂ ಒಂದು ಪ್ರೊಟೆಕ್ಷನ್ ಇಲ್ಲದೆ ಬೀಳೋಕ್ ಮೊದಲು, ಇಳಿಯೋಕ್ ಮೊದಲು, ಬಾವಿ ಅಗಿಯೋಕ್ ಮೊದಲು ನಮಗದರಲ್ಲಿ ನೀರಿದೆಯಾ? ಇನ್ನೂ ಒಂದು ತಾಯಿ ಏನು ಮಾತಾಡ್ಲಿಲ್ಲ. ನಿನ್ನ ಯಜಮಾನ್ರು ಎಲ್ಲಿದ್ದಾರೆ? ಗುರುಗಳು ಹಿಂಗ ಆಗ್ಬಿಟ್ಟಿದೆ. ಮನೆ ಏನಾದ್ರು ಕಟ್ಟಿದ್ರ ಇಲ್ಲ ಇವರು ತಗೊಂಡ್ರು ಆಗ್ಲಿಂದ ಆರಂಭ ಆಗಿರುತ್ತೆ. 2018-19 ಅಂದ್ರೆ ಕರೆಕ್ಟಾಗಿ ಆಗ್ಲಿಂದಲೇ ಗುರು. ಡಾಕ್ಟರ್ಸ್ ಆರ್ ನಾಟ್ ಏಬಲ್ ಟು ಡಯಾಗ್ನೋಸ್. ಫಸ್ಟ್ ಮನೆಗೆ ಹೋಗಿ ಮನೆಯನ್ನು ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ ಅಂದೆ. ಗುರುಗಳೇ ಅದಕ್ಕೂ ಟ್ರೈ ಮಾಡ್ತಿದ್ದೀವಿ, ಆಗ್ತಿಲ್ಲ. ಒಂದು ಕೆಲಸ ಮಾಡಿ ನೋಡಿ, ಅದನ್ನೇ ಪರಿಹಾರ ಹುಡ್ಕೊ. ಒಂದು ದಾನ ಪತ್ರ ಲಾಯರ್ ಹತ್ರ ಹೋಗಿ ಕುಳಿತುಕೊಳ್ಳಿ, ಮಾತಾಡಿ, ಎವ್ರಿಥಿಂಗ್ ಇಸ್ ಸೈನ್ಡ್. ಅವರಿಂದ ಒಂದು ಸೈನ್ ತಗೊಂಡ್ಬಿಡಿ, ಟ್ರಾನ್ಸ್ಫರ್ಡ್. ಅರ್ಧ ನಿಲ್ಲಿಸ್ತೆ ನಮ್ಮ ಆಯುಷ್ಯವಿದೆ, ಆದರೆ ಈ ಥರದ್ದೊಂದು ಸಮಸ್ಯೆ ಇದೆ. ಮಾಡೋ ಮೊದಲು ಕೇಳಿದ್ರ ನನಗಿದೆಯಾ? ಬಾವಿ ಅಗದು ಬಿಟ್ರಿ. ದೈವ ಪ್ರಣಾಳಿಕೆ ಅದನ್ನೇ ಹೇಳೋದು. ಅದಕ್ಕೆ ಸಾಮಾನ್ಯರು ನೀವು ಅದನ್ನು ಮಾಡೋಲ್ಲ. ಗಾಯ ಮಾಡಿಕೊಂಡು, ಸಾಲ ಮಾಡಿಕೊಂಡು, ಇಲ್ಲ ಮದುವೆ ಮಾಡಿಕೊಂಡು, ಇಲ್ಲ ಮನೆ ಮಾಡಬೇಡ ಅಂದ್ರು ಮಾಡಿಕೊಂಡು, ಈ ವ್ಯವಹಾರ ಮಾಡಬೇಡ ಅಂದ್ರು ಮಾಡಿಕೊಂಡು, ಈ ಗೆಳೆತನ ಬೇಡ ಅಂದ್ರು ಮಾಡಿಕೊಂಡು ಸುಟ್ಕೊಳ್ಳೋದು. ನೋಡಿ, ಆ ರೇಸ್ ಅವನಿಗೆ ಏನಾಯ್ತು ಗೊತ್ತಾ? ಅದೃಷ್ಟ ದುರಾದೃಷ್ಟ ಪ್ರಣಾಳಿಕೆ. ಅವರೆಲ್ಲರೂ ಅದೃಷ್ಟ ಕಣೋ, ಆದ್ರೂ ಕೂಡ ದುರಾದೃಷ್ಟ ಕಣೋ. ಏನಾಗಿದೆ ಗೊತ್ತಾ? ರೇಸ್ ಕುದುರೆ 7ನೇ ಸ್ಥಾನದಲ್ಲಿ ಬಂದು ನಿಂತಿದೆ. ಇವನು ಕೇಳಿದ ನಂಬರಲ್ಲೇ ನಿಂತಿದೆ, ಫಸ್ಟ್ ಬಂದಿಲ್ಲ. ಹೀಗೇ ಕುತ್ಕೊಬಿಟ್ಟಿದ್ದಾನೆ. ತಾನು ಕಷ್ಟಪಟ್ಟು ದುಡಿದ ದುಡ್ಡೆಲ್ಲ ತಗೊಂಡು ಹೋಗಿ 7ನೇ ನಂಬರ್ ಮೇಲೆ ಕಟ್ಟಿರೋದು. ಗೆಲ್ತೀನಿ ಕಣೋ. 7ನೇ ನಂಬರ್, 7ನೇ ದಿನ, 7ನೇ ತಿಥಿ, 7ನೇ ನಕ್ಷತ್ರ, 7ನೇ ವರ್ಷ, ಏನೇನೋ ಎವ್ರಿಥಿಂಗ್ ಹ್ಯಾಸ್ ಗಿವನ್ ಮೀ ಅನ್ನತಕ್ಕಂಥದ್ದು. ಈಗ ದೈವ ಪ್ರಣಾಳಿಕೆ, ನಿನ್ ನಂಬರ್ ಕರೆಕ್ಟ್ ತಗೋ, ಫಸ್ಟ್ ಅಲ್ಲ. 7ನೇ ನಂಬರ್ ಯಾವಾಗಲೂ ಗೆಲ್ಲಬೇಕಾದಂತ ಗೆದ್ದೇ ಗೆಲ್ಲುತ್ತಿದ್ದಂತ ಕುದುರೆ ಬಂದು 7ನೇ ನಂಬರಲ್ಲಿ ನಿಂತಿದೆ. ಹಾಗಾದ್ರೆ ನಿಮ್ಮ ಪ್ರಣಾಳಿಕೆ ಏನು? ಅದಕ್ಕೆ ಹೇಳ್ತಿರ್ತಾನೆ, ತಾನೊಂದು ಬಗೆದರೆ ದೈವವೊಂದು ಬಗೆಯುತ್ತದೆ. ಪ್ಲೀಸ್ ಸರೆಂಡರ್ ಟು ದಿ ನೇಚರ್ ಪವರ್. ಅನ್ಬಿಲೀವಬಲ್. ಅದಕ್ಕೆ ಎಲ್ಲೇ ಇಲ್ಲ ಭಗವಂತನಿಗೆ, ಎಲ್ಲೇ ಇಲ್ಲದಷ್ಟು ಶಕ್ತಿ. ನನ್ನ ಬುದ್ಧಿವಂತಿಕೆಯಿಂದ ಆಯ್ತು, ನನ್ನ ಶಕ್ತಿ ಸಾಮರ್ಥ್ಯದಿಂದ ಆಯ್ತು, ಇದೆಲ್ಲವೂ ಅಲ್ಲ. ಅಲ್ಲೊಂದು ತಲೆನೋವುಗಳಾಗಬೇಕು, ನಮ್ಮನ್ನ ಗೊತ್ತಿಲ್ಲದೆ ಸಿಕ್ಕಾಕ್ಸ್ಕೋಬೇಕು. ಅದಕ್ಕೆ ನಿತ್ಯ ಪ್ರಾರ್ಥನಾ. ಸ್ವಾಮಿ, ನನಗೆ ಗೊತ್ತಿಲ್ಲದೆ ಯಾವುದೋ ಪ್ರಭಾವಕ್ಕೊಳಗಾಗ್ಬಿಡ್ತಾನೆ, ನನ್ನ ಸ್ವಭಾವನೆ ಹೇಳ್ಕೊಂಡೋಗಿ ಅಲ್ಲಿ ನಿಲ್ಲಿಸ್ಬಿಡುತ್ತೆ. ಅಲ್ಲೇ ಅಂಟ್ಕೊಂಡಿರೋದು ಹಾಗೆ ಮಾಡು. ಅಲ್ಲೇ ಇರಬಾರ್ದು. ಅದು ದ್ವೇಷವಾಗಲಿ ಪ್ರೀತಿಯಾಗಲಿ ಅಧಿಕಾರವಾಗಿ ಅಂಟ್ಕೊಂಡಿರಬಾರ್ದು. ಕೊಟ್ಟಷ್ಟು ಎಲ್ಲೋ ಅಲ್ಲೊಂದು ನಡೀತಿದೆ, ಇನ್ನು ಏನಕ್ಕೆ? ಉತ್ತಮರ ಒಂದು ದುಃಖ ಉದಯ ಕಾಲದವರೆಗೆ ಒಂದಿಷ್ಟೊತ್ತು ಅಂತಿರ್ಬೇಕು. ಅದೇ ಅಳ್ತ, ಅದೇ ಕೊರಗ್ತ. ಅಲ್ಲಿ ನಿಂತುಕೊಳ್ಳುವವರು ಸಾಮಾನ್ಯರು. ಅದನ್ನೇ ದ್ವೇಷ ಬೆಳೆಸ್ಕೊಂಡು ಹೋಗಿ ಮಗಳನ್ನ ಅತ್ತೆ. ಮೊನ್ನೆ ಕೂಡ ನೋಡಿ, ಎಳೇ ಕಂದಮ್ಮಗಳು
3 ಜನರಿಗೆ ವಿಷ ಇಟ್ಟು ಸಾಯಿಸ್ಬಿಟ್ಟಿದ್ದಾನೆ ತಂದೆ ಆದವ. ಏನು ಮಾತಾಡೋದು ಮಕ್ಕಳೇ? ಏನು ಹೇಳ್ತಿದ್ರಿ? ಎಲ್ಲಿಗೆ ಹೋಗ್ತಿದ್ರಿ? ಇಷ್ಟು ಉನ್ಮಾದವಾ? ಏನೋ ಒಂದು ಫ್ಲಾಗೋ ಇನ್ನೊಂದು ಧ್ವಜ ಕಟ್ಟೋದಿಕ್ಕೆ. ಸರಿ, ಕಟ್ಟಿಬಿಟ್ರೆ ವಾಲ್ಮೀಕಿ ಮಹರ್ಷಿಗಳಿದ್ರು ಕೂಡ ತುಂಬಾ ನೊಂದ್ಕೋತಿದ್ರೇನೋ ಪಾಪ ಪುಣ್ಯಾತ್ಮ. ಏನ್ ಹೇಳ್ತೀರಿ? ವಾಲ್ಮೀಕಿ ಮಹರ್ಷಿಗಳು ಅವರ ಹೆಸರಿನಲ್ಲಿ ಈ ತರ ದೊಂಬಿ, ಒಬ್ಬರು ಜೀವ ಅಮಾಯಕವಾಗಿ ಹೊರಟೋಯ್ತಾ, ನಿಮ್ಮ ಈಗೋ ನಿಮ್ಮ ಈಗೋ ನಿಮ್ಗೆ ಆ ತಾಕತ್ತಿದ್ರೆ ಇಬ್ರು ಬಡ್ದಾಡ್ಕೊಳ್ಳಿ ನೋಡೋಣ, ಕುಸ್ತಿ ಇಟ್ಕೊಂಡು ಗುದ್ದಾಡ್ಕೊಳ್ಳಿ, ನಿಂತ್ಕೊಳ್ಳಿ ಇಬ್ರು ಆ ಕಡೆನಲ್ಲಿ ಬಾಕ್ಸಿಂಗ್ ರಿಂಗಲ್ಲಿ ಹೋಗ್ಬಿಡಿ. ಅಮಾಯಕರನ್ನೆಲ್ಲ ಯಾಕೆ ಪಡೆ ಕಟ್ಕೊಂಡು ಬಂದು ಸೇರಿಸಿ ಅಲ್ಲೊಂದಷ್ಟು ದುಡ್ಡು ಕೊಟ್ಬಿಟ್ಟು ಇನ್ನೊಂದು ಕೊಟ್ಬಿಟ್ಟು ಅವ್ರೇನೋ ನಾಯಕರು ಅಂತ. ನೀವು ಸಾಮಾನ್ಯರ ಬುದ್ಧಿ ಇಲ್ಲ ನಿಮಗೆ. ನಾನು ಹೇಳ್ತಲೇ ಇದ್ದೇನೆ, ಕುಜ ರಾಹು ಶನಿ ಪಕ್ಕದಲ್ಲಿದ್ರೆ ಈ ತರ ದೊಂಬಿಗಳು ಗಲಾಟೆಗಳು ಕ್ರೌಡ್ ಇರೋ ಕಡೆ ಹೋಗ್ಬೇಡಿ ಅಂತ. ನೋಡಿ, ಇಡೀ ಪ್ರಪಂಚದ ಶಾಂತಿಯುತ ನಗರ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಸುದ್ದಿಗೆ ಯಾರೂ ಹೋಗಲ್ಲ. ಅಂತ ಸ್ವಿಟ್ಜರ್ಲ್ಯಾಂಡ್ ಎಲ್ಲ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿದ್ದಾರೆ. 47 ಜನಕ್ಕೂ ಮೇಲ್ಪಟ್ಟು ಸಹ. ಏನಂತೀರಿ? ಸ್ವಿಟ್ಜರ್ಲ್ಯಾಂಡ್ ಇಸ್ ಅ ಮೋಸ್ಟ್ ಸೆಕ್ಯೂರ್ಡ್ ಪ್ಲೇಸ್. ಪ್ರಪಂಚದ ನಂಬರ್ 1 ಶಾಂತಿಯುತ ಪ್ರದೇಶ. ಯಾವ ದೇಶನೂ ಅದ್ರ ಮೇಲೆ ಯುದ್ಧಕ್ಕೆ ಹೋಗಲ್ಲ. ಮೋಸ್ಟ್ ಸೆಕ್ಯೂರ್ಡ್ ಪ್ಲೇಸ್, ಸೆಕ್ಯೂರ್ಡ್ ಬ್ಯಾಂಕಿಂಗ್ ಸಿಸ್ಟಮ್. ಏನ್ ಹೇಳ್ತೀರಿ ಮಕ್ಕಳೇ? ಉನ್ಮಾದಗಳು, ಉತ್ಪ್ರೇಕ್ಷೆಗಳು. ದಯಮಾಡಿ ಹೇಳ್ತಾನೆ, ನೀವು ಸಾಮಾನ್ಯರು ಇಂಥ ಒಂದು ಎಡವಟ್ಟು ಪ್ರಚೋದನೆ ಇನ್ನೊಂದು ಅಂತ ಹೋಗಲೇಬೇಡಿ. ಯಾರೋ ಕರೀತಾರಪ್ಪ ನೀನ್ ದೊಡ್ಡವ್, ನೀನ್ ಹೋಗಪ್ಪ ನೀನು. ಖಂಡಿತ ಇವತ್ತು ಕೂಡ ಅದನ್ನೇ ಹೇಳ್ತಿದ್ದಾನೆ. ಕುಜ ರಾಹು ಶನಿ, ಮುಖ್ಯವಾಗಿ ಶನಿ ಮೀನದಲ್ಲಿ, ಗುರು ವಕ್ರವಾಗಿ ಕುಜನ ನೋಡ್ತಿದ್ದಾನೆ, ಸ್ವಲ್ಪ ಬಚಾವೆ. ಇನ್ನು ಕೇತು ಅಲ್ಲಿ ಕುಳಿತಿದ್ದಾನೆ ಸಿಂಹದಲ್ಲಿ, ಶುಕ್ರ ಬುಧ ಕುಜ ಸೂರ್ಯ ಧನಸ್ಸಿನಲ್ಲಿ, ರಾಹು ಕುಂಭದಲ್ಲಿ. ಅದು ರಾಹು ನಕ್ಷತ್ರದಲ್ಲೇ ಇದ್ದಾನೆ. ಪಾಯ್ಸನಸ್ ನಕ್ಷತ್ರ ಅಂತ, ಗ್ಯಾಸ್. ಅದು ಬೆಂಕಿ ಹಚ್ಚಿದ್ರೆ ಸಾಕು. ಬೆಂಕಿ ಎಲ್ಲಿದೆ ನೋಡಿ? ಕುಜ ಹಿಂದ್ಗಡೆ. ರಾಜನಿಗೆ ತಲೆನೋವು, ರಾಜಸ್ಥಾನದಲ್ಲಿರತಕ್ಕಂಥವರಿಗೆ ತಲೆನೋವು. ಅಂಥದ್ದೊಂದು ಅಧಿಕಾರ ಗತ್ತು ಇನ್ನೊಂದು ಅಂತ ಬೇರೆ ಬೇರೆ ನಡೀತಕ್ಕಂಥದ್ದು, ಅವರಿಗೆ ತಲೆನೋವುಗಳು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಜಾಗ್ರತೆ ಜಾಗ್ರತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಈ ವಾರದ ಭವಿಷ್ಯದ ಬಗ್ಗೆ ಚಿಂತನೆ ಮಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮೇಷರಾಶಿಯವರಿಗೆ ಈ ವಾರ ಬ್ಯೂಟಿಫುಲ್ ವಾರ. ಏನಾದರೂ ಹೊಸದೊಂದು ಕಾರ್ಯಗಳು, ಪ್ರಾಜೆಕ್ಟುಗಳು, ಇಂಜಿನಿಯರಿಂಗ್ ಪ್ರಾಜೆಕ್ಟ್, ಕಾಮರ್ಸ್ ಪ್ರಾಜೆಕ್ಟ್, ಬ್ಯಾಂಕಿಂಗ್ ಸರ್ವಿಸಸ್, ಗೋಲ್ಡ್ ಸರ್ವಿಸಸ್, ಗೌರ್ಮೆಂಟ್ ಸರ್ವಿಸಸ್, ಈ ಥರದ್ದು ಮಾಡಬೇಕು. ಬೋಟಿಕ್ಕು, ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ತೋಟಗಾರಿಕೆ, ಅರಣ್ಯ ಇಲಾಖೆ, ಫಾರೆಸ್ಟ್ ಇಲಾಖೆ, ಫೈರ್ ಡಿಪಾರ್ಟ್ಮೆಂಟ್, ಸ್ವಂತ ಕಾರ್ಯಗಳು, ಸ್ವಂತ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್. ಬ್ಯೂಟಿಫುಲ್ ವಾರ. ಗುರು ವಕ್ರ ಇರೋದ್ರಿಂದ ಭಾಗ್ಯಾಧಿಪತಿ. ವೆರಿ ಕೇರ್ಫುಲ್. ವೆರಿ ಕೇರ್ಫುಲ್. ಶನಿ 12ನೇ ಮನೆ. ಅನಗತ್ಯ ಖರ್ಚುಗಳು, ಓವರ್ ಕಮಿಟ್ಮೆಂಟ್ಸ್ ತಂದಿಡ್ತಕ್ಕಂಥದ್ದಾಗುತ್ತೆ. ಅದೊಂದು ನೋಡ್ಕೊಳ್ಳಿ. ದೂರದ ಕೆಲಸ, ದೂರದ ವ್ಯವಹಾರ ಬೇಡ. ಯಾವ ಪ್ರಾಜೆಕ್ಟ್ ಮಾಡಿದ್ರು ಮೊದಲು ಬರ್ಕೊಳ್ಳಿ. ಯಾವಾಗಲೂ ನಮ್ಮ ಗುರುಗಳು ಹೇಳೋದೇನೆಂದ್ರೆ, ಒಂದು ಯುದ್ಧ ಮಾಡ್ತೀನಿ ಅಂತ ಡಿಕ್ಲೇರ್ ಆಯ್ತು, ತೊಂದರೆಗಳೇನೇನಾಗುತ್ತೆ. ದುರ್ಯೋಧನ ಮಹಾಬುದ್ಧಿವಂತ ಅನ್ಕೋಬಿಟ್ಟ. ನೋಡಿ, ಅದನ್ನೇ ಹೇಳುದು ದೈವ ಪ್ರಣಾಳಿಕೆ. ನೋಡಪ್ಪ, ನಿನಗೆ ನಾನು ಬೇಕಾ, ನನ್ನವರು ಬೇಕಾ, ನನ್ನ ಸೇನೆ ಬೇಕಾ, ನಿರ್ಧಾರ ಮಾಡು ಅಂದ್ರೆ ಯಾವ್ದವ್ರನ್ನ ಯಾರು ಸೋಲ್ಸೋಕ್ಕಾಗಲ್ಲ.
ಕೃಷ್ಣ ಒಬ್ಬನಿಂದ ಏನ್ ಮಾಡಕ್ಕಾಗುತ್ತೆ ಅಂತೇಳಿ ನಿನ್ನ ಸೈನ್ಯ ಎಲ್ಲ ನನ್ನ ಕಡೆ ಕೊಡು. ಅರ್ಜುನ್ನ ಕೇಳ್ತಾನೆ ಕೃಷ್ಣಯ್ಯ, ನಿನಗೇನ್ ಬೇಕು? ನಾನು ಬೇಕಾ? ನನ್ನ ಸೈನಿಕರು ಬೇಕಂದ್ರೆ, ಪ್ರಭು ನಮಗೆ ನೀನೊಬ್ಬನಿದ್ರೆ ಸಾಕು, ನಮಗಿನ್ನೇನು ಬೇಡ ಪ್ರಭು, ನೀನೊಬ್ಬನಿದ್ರೆ ಸಾಕು ಬಾವಾ ಅಂತ ಹೇಳ್ತಾನೆ. ಭಗವಂತ ಒಬ್ಬನೇ ಸಾಕು ಅನ್ನೋದಕ್ಕೆ ಅದೊಂದೇ ಸಾಕ್ಷಿ. 75-76 ಕೋಟಿ ಜನ ಭೂಮಿ ಮೇಲೆ ಹೊರಟೋದ್ರು ಒಂದು ಮಹಾಭಾರತ ಯುದ್ಧಕ್ಕೆ. ಭಗವಂತ ಒಬ್ಬ ಇತ್ತು ಇವ್ರ ಕಡೆಗೆ ಉಳಿದಿದ್ದು ಯಾರು? ಕೃಪಾಚಾರ್ಯರು, ಅಶ್ವತ್ಥಾಮ, ಕೃತವರ್ಮ ಅವ್ರ ಕಡೆ. ಇವ್ರ ಕಡೆ 5 ಜನ ಪಾಂಡವರು, ಕೃಷ್ಣ. ಒಟ್ಟು 9 ಜನ ಉಳಿದಿತ್ತು. 9 ಜನ. ಇನ್ನು ಯುಯುತ್ಸು ಯುದ್ಧಕ್ಕೆ ಹೋಗಲ್ಲ. ಧೃತರಾಷ್ಟ್ರನಿಗೆ ಒಂದು ಸೇವಕಿ ಮೂಲಕ ಹುಟ್ಟಿದಂತ ಒಂದು ಮಗ, ತುಂಬಾ ಬುದ್ಧಿವಂತ ಜ್ಞಾನಿ. ಅಲ್ಲಿ ನೋಡಿ, ವಿದುರ ಕೂಡ ಸೇವಕಿಯಿಂದಲೇ ಹುಟ್ಟಿದ್ದು, ಯುಯುತ್ಸು ಕೂಡ ಸೇವಕಿಯಿಂದಲೇ ಹುಟ್ಟಿದ್ದು. ಸಂಜಯ ಕೂಡ ಒಬ್ಬ ಸೇವಕನ ಮಗನೇ. ತುಂಬಾ ಧಾರ್ಮಿಕ ಪ್ರವೃತ್ತಿಯವರವರು. ಮುಖ್ಯವಾಗಿ ಯುಯುತ್ಸು, ನೀನು ಅಧರ್ಮದ ಯುದ್ಧ ಮಾಡ್ತೀನಿ, ನೀನೇನಾದ್ರೂ ಮಾಡ್ಕೋ, ಹೋಗುವಂತ ಹೋಗೋದೇ ಇಲ್ಲ. ಧೃತರಾಷ್ಟ್ರನು ಉಳ್ಕೊಂಡವನು ಅವನೊಬ್ಬನೇ. ನಿಜ ಹೇಳ್ಬೇಕು ಅಂದ್ರೆ, ಪಟ್ಟದ ರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿದ ಒಂದೇ ಒಂದು ಸಂತಾನ ಸಮೇತ ಉಳಿಸ್ಲಿಕ್ಕೆ ಬಿಡ್ಲಿಲ್ಲ ಭಗವಂತ. ಅಷ್ಟು ಲೆಕ್ಕಾಚಾರ. ಅದಕ್ಕೆ ಹೇಳೋದು ಮಕ್ಕಳೇ, ಭಗವಂತನನ್ನ ನಂಬಿ ನಿತ್ಯ ಒಂದು ಪ್ರಾರ್ಥನೆ. ಎಲ್ಲೋ ಹೋಗ್ತೀನಿ, ಇನ್ನೆಲ್ಲೋ ಒಂದು ದೇವಸ್ಥಾನಗಳು, ಇನ್ನೆಲ್ಲೋ ಪುಣ್ಯಕ್ಷೇತ್ರಗಳು, ಬರೀ ಪುಣ್ಯಕ್ಷೇತ್ರಗಳು ತುಂಬೋಗ್ಬಿಟ್ಟಿದ್ದಾವೆ. ಬೇಜಾರು ಮಾಡ್ಕೋಬೇಡಿ. ನಮ್ಮ ಸರ್ಕಾರ ಕೊಟ್ಟಿರೋ ಫ್ರೀ ಬಸ್ನ ದುರುಪಯೋಗ, ಯಾವುದಕ್ಕೆ ಉಪಯೋಗ ಮಾಡ್ಕೋಬೇಕು ಅನ್ನೋದಿಲ್ಲ. ಸರ್ಕಾರದ ಬೊಕ್ಕಸಕ್ಕೆ ನಾವೇ ಬೆಂಕಿ ಹಚ್ತಿರೋದು. ನಾವ್ ಹೇಳ್ಬೇಕು, ನಮಗ್ ಬೇಡ ಸ್ವಾಮಿ ಇದು ಅಂತ. ದೇವ್ರ ದುಡ್ಡಿಗೂ ದೇವ್ರ ದರ್ಶನಕ್ಕೂ ಮೋಸವಾ? ಯೋಚನೆ ಮಾಡಿ ನೋಡಿ. ಇರೋ ಜಾಗದಲ್ಲೇ ಭಗವಂತ ಇಲ್ವಾ? ಇಲ್ಲಿರೋ ಕೃಷ್ಣ ಬೇರೆ, ಅಲ್ಲಿರೋ ಕೃಷ್ಣ ಬೇರೆನಾ? ಯೋಚನೆ ಮಾಡಿ ನೋಡಿ. ನಾವು ಮಾಡ್ತಿರೋದೇ ತುಂಬ ಹೋಗ್ಬಿಡ್ಬೇಕು. ಆ ಭಗವಂತನಿಗೆ ಬೇಕು ಮಕ್ಕಳೇ, ವರ್ಷಕ್ಕೊಮ್ಮೆಯೋ ಬೇಕು, ವರ್ಷಕ್ಕೊಮ್ಮೆ ಮಹದೇಶ್ವರನ ದರ್ಶನ ಬೇಕು. ಹಂಗಲ್ಲ, ಫ್ರೀ ಬಸ್ ಬಿಟ್ಟಿದಾರಲ್ಲ, ಗಂಡ ಮಕ್ಕಳು ಅತ್ತೆ ಮಾವ ಎಲ್ಲಾರು ಹಾಕು, ಹೋಗು ನೀನು. ಅವ್ರಿಗೆ ಉಪವಾಸ ಹಾಕ್ಬಿಟ್ಟು ಹೋಗ್ಬಿಡು. ಯಾರು ನೋಡಿದ್ರು ಓಂ ಶಕ್ತಿ ಮಾಲೆ, ಯಾರು ನೋಡಿದ್ರು ಅಯ್ಯಪ್ಪ ಮಾಲೆ. ನಿಜವಾಗ್ಲೂ ಹೇಳ್ತಾನೆ, ನಿಯಮಗಳು ಇಲ್ಲ, ಏನೂ ಇಲ್ಲ. ಅದೊಂದು ಡೋಂಗಿಗಳ ಒಂದು ಲೆಕ್ಕ. ವರ್ಷದಲ್ಲಿ ನಾನು 4 ದಿನ ಕರೆಕ್ಟ್ ಇದ್ಬಿಡ್ತೇನೆ, ವರ್ಷ ಪೂರ್ತಿ ದೋಚ್ತೇನೆ. ಇದೊಂದಿದೆ, ಒಂದು ಧರ್ಮದಲ್ಲಿದೆ. ಪ್ರತಿ ಬಾರಿಯೂ ತಪ್ಪು ಮಾಡಿದಾಗ ಹೋಗ್ಬಿಟ್ಟು ಅಲ್ಲೊಂದು ದಕ್ಷಿಣ ಕೊಟ್ಬಿಟ್ಟು, ಸ್ವಾಮಿ ನಾನು ಈ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಕೊಬಿಟ್ರೆ ಪಾಪ ಹೊರಟೋಗ್ಬಿಡುತ್ತಂತೆ. ತಪ್ಪು ತಿಳ್ಕೊಬೇಡಿ. ನಾನು ಇಂಥದ್ದು ಕೆಡಿಸ್ಬಿಟ್ಟಿದ್ದೇನೆ, ಇಂಥದ್ದು ಹಾಳು ಮಾಡಿಬಿಟ್ಟಿದ್ದೇನೆ, ಇಂಥದ್ದು ದೋಚ್ಬಿಟ್ಟಿದ್ದಾನೆ, ಒಂದು ವಾರ ಬಂದಿರಲಿಲ್ಲ ಸ್ವಾಮಿ, ಈ ವಾರದ ಮಾಡಿರೋ ಪಾಪಗಳೆಲ್ಲ ಹೇಳ್ಕೊಬಿಟ್ರೆ ನನ್ನ ಪಾಪಗಳು ಹೋಗ್ಬಿಡುತ್ತೆ. ಖಾಲಿ ಆಗ್ಬಿಡುತ್ತಂತೆ ನಮ್ಮ ಖಾತಾನಲ್ಲಿ. ಹೌದು, ನೀವು ನಂಬ್ತೀರಾ? ಮಾಡಿರೋ ಪಾಪ ಎಲ್ಲೋದ್ರೂ ಬಿಡಲ್ಲ. ದೊಡ್ಡ ಒಂದು ಉದ್ಯಮಿ 4 ವರ್ಷನ 5 ವರ್ಷ ಆದ್ಮೇಲೆ ಮರ್ಡರ್ ಕೇಸು ಅಂತ ಫಿಟ್ ಆಗಿದೆ, ಆತ್ಮಹತ್ಯೆ ಕೇಸು ವಿತ್ ಇನ್ಕ್ಲೂಡಿಂಗ್ ಪೊಲೀಸ್ SP ಮಟ್ಟ, DYSP ಮಟ್ಟ ಎತ್ತಿ ಅರೆಸ್ಟ್ ಮಾಡಿ ಬಿಸಾಕಿದ್ದಾರೆ CBI ಅವರು. ಹೆಣ್ಣು ಅನ್ನೋದು ನೋಡೋದೇ ಕೂಡ ಎಲ್ಲ ನೀಟಾಗಿ ಪ್ಲಾನ್ ಮಾಡಿ ಮರ್ಡರ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ ಒಬ್ಬ ಉದ್ಯಮಿನ ಜಾಗಕ್ಕೋಸ್ಕರ. ನೋಡಿದ್ರ? ಎಲ್ಲೋದ್ರು ನೀವೆಷ್ಟೇ ಮುಚ್ಚಾಕಿದ್ರು ಕೆಲವೊಂದು ಇರುತ್ತೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಮಿತಿ ಮೀರಿದ ದಾಹ, ಮಿತಿ ಮೀರಿದ ಮೋಸ, ಮಿತಿ ಮೀರಿದ ಅನ್ಯಾಯ ವಂಚನೆ ಇಲ್ಲೇ ಅನುಭವಿಸ್ಬೇಕು. ದುರ್ಯೋಧನ ಅದಕ್ಕೆ ಅವ್ನ ಮೇಲ್ಲೋಕದಲ್ಲಿ ಕೊಡ್ಲಿಲ್ಲ, ಇಲ್ಲೇ ಅವನ್ ಮುಂದ್ಗಡೆ ಎಲ್ಲಾನು ಸಾಯಿಸಿ ಅವನು ತೊಡೆ ಮುರಿದು ಸಾಯಿಸ್ಬಿಟ್ಟ. ಇಲ್ಲೇ ನೋಡ್ಬೇಕೆಲ್ಲ, ಎಲ್ಲ ಕಳ್ಕೊಳ್ಳೋದು, ಮಾನ ಮರ್ಯಾದೆ ಎಲ್ಲವನ್ನ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಹೇಳ್ತಿರ್ತಾನೆ, ದೈವದ ಮುಂದ್ಗಡೆ ನಿಂತ್ಕೊಳ್ಳಿ. ನಮಗ್ ಗೊತ್ತಿಲ್ಲದೆ ನಮ್ಮ ಸ್ವಭಾವಕ್ಕೆ ತಕ್ಕಂತೆ ಇನ್ನೊಂದು ಆಗ್ಬಿಡುತ್ತೆ. ಸ್ವಾಮಿ ನನ್ನನ್ನು ಕೆದಕಿಸ್ಬೇಡ, ನನ್ನಷ್ಟು ಮೂರ್ಖನಿಲ್ಲ, ನನ್ನಷ್ಟು ದುಷ್ಟನಿಲ್ಲ, ನನ್ನಷ್ಟು ಎಡವಟ್ಟನಿಲ್ಲ, ದುರ್ಬುದ್ಧಿ ಇಲ್ಲ. ಇದೆಲ್ಲ ಸೇರ್ಕೊಂಡಿರೋ ಮಹಾ ಪಶುಗಳು ನಾವು. ಪಶು ಆದ್ರೂ ಹಸಿವಿಗೆ ಅದೇನೋ ಒಂದು ಮಾಡ್ತಿಲ್ಲ, ಭಯಕ್ಕೆ, ತನ್ನ ಬದುಕೊಂಡು ತನ್ನ ಪಾಡಿಗೆ ತಾನಿರೋಕೆ ತನ್ನ ಗೂಡಿಗೆ ಬಂದ್ಬಿಟ್ನಲ್ಲ ಅಂತ.
ಇಲ್ಲ ಹಸ್ಕೊಂಡು ಕಾಡಲ್ಲಿ ಏನೂ ಸಿಗ್ಲಿಲ್ಲ ಅಂದ್ರೆ ನಾಡಿಗೆ ಬರ್ತವೆ. ನಾಡಿಗೆ ಬರ್ತಾವೆ ಅಷ್ಟೆ. ಇಂಥದ್ದೊಂದು ಆಗತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆ. ಇನ್ನು ವೃಷಭ ರಾಶಿ, ಕನ್ಸಲ್ಟೆನ್ಸಿ ವೃತ್ತಿಗಳು ಸೂಪರ್ ಆಗಿರುತ್ತೆ. ದೊಡ್ಡ ರಿಸ್ಕ್ ಅನ್ ಬೇಡ. ಲಗ್ನಾಧಿಪತಿ ಅಷ್ಟಮ ಇದ್ದಾಗ ನಾವೇನು ಮಾಡಕ್ ಬಿಡಲ್ಲ, ತೂತು ಜಾತಕ ಅಂತೀವಿ. ಶನಿ ಒಬ್ಬ ಚೆನ್ನಾಗಿದ್ದಾನೆ, 11ನೇ ಮನೆ ಎಲ್ಲರೂ ಹೇಳ್ತಾರೆ. ಸರಿ, ಅವನು ಯಾರ ಸಾರದಲ್ಲಿದ್ದಾನೆ? ಗುರು ಸಾರದಲ್ಲಿದ್ದಾನೆ. ಗುರು ಯಾರ ಸಾರ? ಗುರು ಸಾರದಲ್ಲೇ ಹಳ್ಳ ಮಾಡಿಸ್ಬಿಡ್ತಾನೆ ಗುರು. ಕಾರಕ ಭಾವನಾ ಆಸ್ತಿ ಇರೋ ಮನೆ ಕೆಡಿಸ್ತಾನೆ. ಕುಟುಂಬ, ವೃಷಭ ರಾಶಿ ವೃಷಭ ಲಗ್ನದವ್ರಿಗೆ ಎಲ್ಲಿದೆ ಕುಟುಂಬ ಸುಖ? ಈಗ 8 ತಿಂಗಳಿಂದ ಅಲ್ಲಾಡಿಸ್ತಲೇ ಇದ್ದಾನೆ. ಹಣಕಾಸು ಇನ್ನೊಂದು ಅಂಥದ್ರಲ್ಲಿ ಈ ವಾರ ಬಂದು ಕುಳಿತುಕೊಂಡಿರೋ ನೋಡಿ ಕುಜ ಅಷ್ಟಮ. ಒಂದು ಆಕಸ್ಮಿಕ ಭೂಲಾಭ ಉಂಟು. ಭೂಮಿಗೆ ಸಂಬಂಧಪಟ್ಟಂತ ವ್ಯವಹಾರಗಳಲ್ಲಿದ್ದೀರಿ, ಲಿಟಿಗೇಷನ್ಸ್ ಸಾರ್ಟ್ ಔಟ್ ಮಾಡತಕ್ಕಂಥದ್ದು, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಜೈಲರ್ ಇಲಾಖೆ, ಪೋಸ್ಟ್ ಮಾರ್ಟಮ್ ಇಲಾಖೆ, ಇಂಥವುಗಳಲ್ಲಿರ್ತಕ್ಕಂಥವರಿಗೆ ಮೆಡಿಕಲ್ ಸೈನ್ಸ್, ಸರ್ಜನ್, ಸಿಸ್ಟಮ್ ಸರ್ಜರಿ ಅದ್ಭುತ. ದೂರದ ಕೆಲಸ ಪ್ರಯತ್ನ ಮಾಡ್ತಿರೋರಿಗೆ ಸುಂಟ್ರಗಾಳಿಯೇ ಮುಖ್ಯವಾಗಿ US ಹೋಗೋದನ್ನ ಫಸ್ಟ್ ನಿಲ್ಲಿಸಿ. US ಅಲ್ಲಿ ಹೋಗಿ ಓದೋದನ್ನ ಮೊದಲು ನಿಲ್ಲಿಸಿ. ಪರದೇಶಕ್ಕೆ ಹೋಗ್ಬಿಟ್ಟು ಒಂದು 30 ಲಕ್ಷ 50 ಲಕ್ಷ ಕೊಟ್ಟು ಕಡಿಮೆ ಅಂದರು 1 ಕೋಟಿ ಮಕ್ಕಳು ಹೋಗ್ತಾರೆ. ಏನಿದೆ ನಮ್ಮೂರು, ನೆನಪಿಟ್ಕೊಳ್ಳಿ. ದೇಶ ವಿದೇಶ ಖಂಡಾಂತರವಾಗಿ ನಮ್ಮ ನಳಂದ ತಕ್ಷಶಿಲಾಗ್ ಬಂದು ಓದ್ತಾ ಇದ್ದಂಥದ್ದು. ನಮ್ಮ ಭರತಖಂಡದ ಇತಿಹಾಸ ಇಲ್ಲಿ ಬಂದು ಕಲಿಬೇಕು ಅಂತಿದ್ರಿ. ಇವತ್ತು ಉಚ್ಚರಿಸಂತೆ ಅಲ್ಲೋದ್ರೇನೆ ಅಂತ ಹೋದ್ರೆ ಅಲ್ಲಿರೋ ಫಾರಿನ್ ನಾಯಿನೆಲ್ಲ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಬಿಟ್ಟು ಅಲ್ಲಿ ಹೋಗಿರ್ತಿದ್ದಾರೆ. ವೃಷಭ ರಾಶಿ ದೂರದ ಕೆಲಸ, ದೂರದ ವ್ಯವಹಾರ ಸ್ವಲ್ಪ ಎಡಬೆಟ್ಟೆ. ಟೆಕ್ನಿಕಲ್ ಸರ್ವಿಸಸ್, ಸಣ್ಣ ಪುಟ್ಟ ಲೇವಾದೇವಿ ಅನುಕೂಲಕರ. ದೊಡ್ಡ ರಿಸ್ಕ್ಗಳಿಗೆ ಹೋಗ್ಬೇಡಿ. ಏರ್ಲೈನ್ಸ್ ಅಲ್ಲಿರೋರಿಗೆ, ಏವಿಯೇಷನ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿರೋರಿಗೆ ಒತ್ತಡ. ಆರೋಗ್ಯದ ಕಡೆ ತುಂಬಾ ಎಚ್ಚರಿಕೆಯಿಂದಿರಿ. ಮಿಥುನ ರಾಶಿ, ಸೂಪರ್ಬ್ ವಾರ. ಟೆಕ್ನಿಕಲ್, ಇಂಜಿನಿಯರ್, ಮ್ಯಾನೇಜ್ಮೆಂಟ್, ಆರ್ಕಿಟೆಕ್ಚರ್, ಇಂಟೀರಿಯರ್, ಈ ಬಂಗಾರದ ಕೆತ್ತನೆ, ಬೆಳ್ಳಿಯ ಕೆತ್ತನೆ, ಶಿಲ್ಪಕಲಾ, ಚಿತ್ರಕಲಾ, ಪೇಂಟಿಂಗ್, ತೋಟಗಾರಿಕೆ, ಹೂವು, ಹಣ್ಣು, ನರ್ಸರಿ ಫಾರ್ಮ್ಸ್, ಗಿಡಗಳನ್ನು ಬೆಳೆಸಿ ಮಾರತಕ್ಕಂಥದ್ದು, ತೋಟ ನೋಡ್ಕೊಳ್ತಕ್ಕಂಥದ್ದು, ಮೇಕಪ್ ಆರ್ಟಿಸ್ಟ್, ಬ್ಯೂಟಿ ಪಾರ್ಲರ್, ಕೇಶಾಲಂಕಾರ, ಬಟ್ಟೆಗಳು, ವಸ್ತ್ರೋದ್ಯಮ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ದೊಡ್ಡ ದೊಡ್ಡ ಲಕ್ಸುರಿ ಬಾರುಗಳು, ಕ್ಲಬ್ಗಳು, ಅಂಥವುಗಳ ಮೇಂಟೆನೆನ್ಸ್, ಸೂಪರ್ವೈಸಿಂಗ್, ಈವೆಂಟ್ ಮ್ಯಾನೇಜ್ಮೆಂಟ್ ತುಂಬ ಅನುಕೂಲ ಕೊಡತಕ್ಕಂಥ ವಾರ. ಕರ್ಕಾಟಕ ರಾಶಿ, ಏನೋ ಧೈರ್ಯ, ಏನೋ ಸ್ಥೈರ್ಯ, ಮನೋಬಲ ಚೆನ್ನಾಗಿದೆ. ಸಾಫ್ಟ್ವೇರ್ ಅಲ್ಲಿದ್ದೀರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿದ್ದೀರಾ, ಕೆಮಿಕಲ್ ಇಂಜಿನಿಯರಿಂಗ್ ಅಲ್ಲಿದ್ದೀರಾ, ಮೈನಿಂಗ್ ಇಂಜಿನಿಯರಿಂಗ್ ಅಲ್ಲಿದ್ದೀರಾ, ಫರ್ಟಿಲೈಸರ್, ಆಯುರ್ವೇದ, ಯುನಾನಿ, ಸಿದ್ಧ, ಹೋಮಿಯೋಪತಿ, ನ್ಯಾಚುರೋಪತಿ, ಫಿಸಿಯೋಥೆರಪಿ, ಸ್ಕಿನ್ ಸ್ಪೆಷಲಿಸ್ಟ್, ನರ್ವಸ್ ಸ್ಪೆಷಲಿಸ್ಟ್, ಡಯಾಬಿಟಿಸ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್, ಟೀಚರ್ಸ್, ಕಲೆಯನ್ನು ಕಲಿಸ್ತಕ್ಕಂಥವರು, ಎಡಿಟಿಂಗ್, ಆರ್ಕಿಟೆಕ್ಚರ್, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ ಬ್ಯೂಟಿಫುಲ್ ಜರ್ನಿ ಕೊಡತಕ್ಕಂಥ ಒಂದು ವಾರ. ಸ್ವಲ್ಪ ಕುಟುಂಬದಲ್ಲಿ ಅಸ್ತವ್ಯಸ್ತ, ಖರ್ಚುಗಳು. ಸಿಂಹ ರಾಶಿ, ಡಾಕ್ಟರ್, ಮೆಡಿಸನ್, ಫಾರ್ಮಸಿ, ನರ್ಸು, ಫಿಸಿಯೋಥೆರಪಿಸ್ಟು, ಲ್ಯಾಬ್ ಅಸಿಸ್ಟೆಂಟು, ಲ್ಯಾಬ್ ಟೆಕ್ನಿಷಿಯನ್ನು,
ಸ್ಕ್ಯಾನಿಂಗ್ ಸೆಂಟರ್, ಎಕ್ಸ್ರೇ ಸೆಂಟರ್, ECG ಸೆಂಟರ್, ಈ ಒಂದು ಡಯಾಲಿಸಿಸ್ ಸೆಂಟರ್, ಆಮೇಲೆ ಗೋಪುರ, ಗೋಶಾಲೆ, ವೈದಿಕ, ಜ್ಯೋತಿಷ್ಯ, ಫಲಜ್ಯೋತಿಷ್ಯ, ಧಾರ್ಮಿಕ ವಿದ್ಯೆ, ಕಲಾವಿದ್ಯೆ, ಭರತನಾಟ್ಯ, ಮೇಕಪ್ ಅಕಾಡೆಮಿ, ಬ್ಯೂಟಿ ಪಾರ್ಲರ್ ಅಕಾಡೆಮಿ, ಬೋಟಿಕ್ ಅಕಾಡೆಮಿ, ಕಲಿಸುವುದಂಥದ್ದು, ನಾಟ್ಯ ಕಲಿಸುವುದು, ಸಂಗೀತ ಕಲಿಸುವುದು, ವಾದ್ಯ ಕಲಿಸುವುದು, ತೋಟಗಾರಿಕೆ ಇಲಾಖೆ, ಹೈನುಗಾರಿಕೆ ಇಲಾಖೆ, ಮದ್ದು ಮಾತ್ರೆಗಳ ತಯಾರಿಕೆ, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲದ ವಾರ. ಕನ್ಯಾ ರಾಶಿ. ಸ್ಪೋರ್ಟ್ಸ್ ಲೈನಲ್ಲಿದ್ದೀರಿ, ಸ್ಪೋರ್ಟ್ಸ್ ಟೀಚರ್ ಆಗಿದ್ದೀರಿ, ಕಲಾ ಮಾಧ್ಯಮದಲ್ಲಿದ್ದೀರಿ, ವಾದ್ಯಗೋಷ್ಠಿ, ವಾದ್ಯ, ನಾದ, ಆಡಿಯೋ ಸೆಂಟರ್, ವಿಡಿಯೋ ಸೆಂಟರ್, ಹಾಡುಗಳನ್ನು ಹಾಡೋದು, ಯೂಟ್ಯೂಬ್ಗಳಲ್ಲಿ ಕೆಲಸ, ಎಡಿಟಿಂಗ್ ಕೆಲಸ, ಡಿಸೈನ್ ಮಾಸ್ಟರ್, ಕಸೂತಿ ಕೆಲಸ, ಕಲೆಗಾರಿಕೆ, ಕಲೆ ಅನ್ನೋದು ಬಂದಿದೆ, ಸರ್ವಿಸಿಂಗ್ ಇಂಡಸ್ಟ್ರಿ, ಲಿಫ್ಟ್ ರಿಪೇರಿ, AC ರಿಪೇರಿ, ಮಿಕ್ಸಿ ರಿಪೇರಿ, ಎಲೆಕ್ಟ್ರಿಕಲ್ ವಸ್ತುಗಳ ರಿಪೇರಿ, ಮೊಬೈಲ್ ರಿಪೇರಿ, ಮೊಬೈಲ್ ಶೋರೂಮ್, ಲ್ಯಾಪ್ಟಾಪ್ ಸರ್ವಿಸಿಂಗ್, TV ಸರ್ವಿಸಿಂಗ್, ಮನೆ ಪೇಂಟಿಂಗ್ ಸರ್ವಿಸಿಂಗ್, ಗೋಡೆಗಳ ಮೇಲೆ ಚಿತ್ರಗಳನ್ನು ಬಿಡಿಸೋದು, ದೊಡ್ಡ ದೊಡ್ಡ ವಿಲಾಸನ್ನ ಸೆಟ್ ಮಾಡಿಕೊಡೋದು, ಒಳಾಂಗಣ ತೋಟಗಾರಿಕೆ, ಹೊರಾಂಗಣ ತೋಟಗಾರಿಕೆ, ಬೆಡ್ರೂಮ್ ಡಿಸೈನ್ ಮಾಡಿಕೊಡ್ತಕ್ಕಂಥ ಆರ್ಕಿಟೆಕ್ಚರ್, ಇಂಟೀರಿಯರ್ ಡಿಸೈನರ್ಸ್, ಇಂತಹ ಒಂದು ವೃತ್ತಿ ಉದ್ಯೋಗ ವ್ಯವಸ್ಥೆಗಳು ಅದ್ಭುತ ಅನುಕೂಲ ನೋಡ್ತಕ್ಕಂಥ ಒಂದು ವಾರವಾಗಿರುತ್ತೆ. ತುಲಾ ರಾಶಿ. ವಿಶೇಷವಾದಂಥ ಅನುಬಂಧ ಇರತಕ್ಕಂಥ ಒಂದು ವಾರವಾಗಿರುತ್ತೆ. ಚೆನ್ನಾಗಿದೆ, ಧೈರ್ಯ, ಸ್ಥೈರ್ಯ, ಸಮಾಧಾನ ಇರತಕ್ಕಂಥದ್ದು. ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಲಾಯರ್, ಡಾಕ್ಟರ್, ಇಂಜಿನಿಯರ್, ಪ್ರೊಫೆಸರ್, ಜುಡಿಷಿಯಲ್ ಸಿಸ್ಟಮ್, ಅಡ್ಮಿನಿಸ್ಟ್ರೇಷನ್, ಪೊಲೀಸ್ ಇಲಾಖೆ, ಅಧಿಕಾರಿ ವರ್ಗ, ಸರ್ಕಾರಿ ಕೆಲಸ ಕಾರ್ಯಗಳು, ಅಂತಹ ಒಂದು ಪ್ರಾಜೆಕ್ಟ್ಗಳು, ಸ್ವಂತ ಒಂದು ಜ್ಯೂಸ್ ಅಂಗಡಿ, ಹಣ್ಣು ಅಂಗಡಿ, ಮನೆ ಕಟ್ಟಡ ಕಾಮಗಾರಿ, ಎಲೆಕ್ಟ್ರಿಕಲ್ ಕೆಲಸ, ಲಿಫ್ಟ್ ಹಾಕುವಂಥ ಕೆಲಸ, ಟೈಲ್ಸು, ಬಾರ್ ಬೆಂಡಿಂಗು, ಸಣ್ಣ ಸಣ್ಣ ತೋಟಗಾರಿಕೆ, ಕುಂಡಗಳನ್ನು ನಿರ್ಮಿಸಿ ಗಿಡಗಳನ್ನು ಬೆಳೆಸ್ತಕ್ಕಂಥದ್ದು, ಮನೆ ಒಳಾಂಗಣ ಅಲಂಕಾರ ಮಾಡಿಸ್ತಕ್ಕಂಥದ್ದು, ಮೇಕಪ್ ಮಾಡಿಸ್ತಕ್ಕಂಥದ್ದು, ಬ್ಯೂಟಿ ಮಾಡಿಸ್ತಕ್ಕಂಥದ್ದು, ಬ್ಯೂಟಿ ಪಾರ್ಲರ್, ಬಟ್ಟೆಗಳು, ಗಾರ್ಮೆಂಟ್ಸು, ಟ್ರಾವೆಲ್ ಇಂಡಸ್ಟ್ರಿ, ಸಣ್ಣ ಪುಟ್ಟ ಡ್ರೈವರ್ ಆಗಿದ್ದೀರಿ, ಗಾಡಿ ಇಟ್ಕೊಂಡಿದ್ದೀರಿ, ಗಾಡಿಗಳ ಮುಖೇನ ಆದಾಯ, ಬಂಗಾರದ ಒಂದು ಅಡಮಾನ ಇಟ್ಟುಕೊಂಡು ದುಡ್ಡು ಕೊಡತಕ್ಕಂಥ ಒಂದು ವ್ಯವಹಾರ, ಮನಿ ಲೆಂಡಿಂಗ್ ವ್ಯವಹಾರ, ಪ್ರಾಪರ್ಟಿ ಲೆಂಡಿಂಗ್ ವ್ಯವಹಾರ, ಈ ಆಟೋಮೊಬೈಲ್ ಲೆಂಡಿಂಗ್ ವ್ಯವಹಾರ, ವೆಹಿಕಲ್ ಲೋನ್, ಗೋಲ್ಡ್ ಲೋನ್, ಪರ್ಸನಲ್ ಲೋನ್, ಪ್ರಾಪರ್ಟಿ ಲೋನ್, ಇಂತಹವುಗಳಲ್ಲಿ ವೃತ್ತಿ ಉದ್ಯೋಗ ವ್ಯವಹಾರ ತೊಡಗಿಸ್ಕೊಂಡಿರುವವರಿಗೆ ಅದ್ಭುತ ಅವಕಾಶಗಳ ಸಂಗಮ. ಇನ್ನು ವೃಶ್ಚಿಕ ರಾಶಿ. ಇವತ್ತು ಒಂದು ಸಂಜೆವರೆಗೂ ಕೆಲವೊಂದು ತಳಮಳಗಳಿದ್ದರು, ನಾಳೆಯಿಂದ ಬ್ಯೂಟಿಫುಲ್, ತೊಂದರೆ ಏನಿಲ್ಲ. ಈ ವಾರ ಪೂರ್ತಿ ವ್ಯವಹಾರಗಳ ಕೆಲವೊಂದು ಚಿಕ್ಕಗಳಿದೆ, ಸ್ವಲ್ಪ ಕೈ ಸಾಲ ತಗೊಳ್ಳೋಂಥ ಪ್ರಸಂಗ, ಕೈ ಸಾಲ ತೀರಿಸ್ತಕ್ಕಂಥ ಪ್ರಸಂಗ ಏನಾಗಲ್ಲ. ಇದೊಂದು 150 ದಿನ, ಆಲ್ರೆಡಿ 4 ದಿನ ಕಳೆದು ಬಿಟ್ಟಿದೆ, ಇನ್ನು 145 ದಿನ ನಂದಲ್ಲ ಅಂತ ಅನ್ಕೊಂಡು ಇಲ್ಲಿ ತೆಗೆದು ಅಲ್ಲಿ ತೆಗೆದು ಅಲ್ಲಿ ತೆಗೆದು ಇಲ್ಲಿ ತೆಗೆದು ಇಲ್ಲಿ ತೆಗೆದು ಅಲ್ಲಿ ತೆಗೆದು ಮಾಡ್ತಕ್ಕಂಥದ್ದು. ಸೀರೆ ವ್ಯಾಪಾರ, ಬಟ್ಟೆ ವ್ಯಾಪಾರ, ಹೂವು, ಹಣ್ಣು, ಸ್ಟೇಷನರಿ, ಪುಸ್ತಕ, ಜ್ಯೂಸ್ ಅಂಗಡಿ, ಹಣ್ಣು ಅಂಗಡಿ, ಒಂದು ಕಾಂಡಿಮೆಂಟ್ಸ್ ಅಂಗಡಿ, ಬೇಕರಿ, ಆಮೇಲೆ ಗಾಡಿಗಳ ಸರ್ವಿಸಿಂಗು, ಶೋರೂಮ್ ಇಟ್ಕೊಂಡಿದ್ದೀರಾ, ಶೋರೂಮ್ಗಳಲ್ಲಿ ಕೆಲಸ, ವೆಹಿಕಲ್ ಶೋರೂಮ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಕಾರ್ ಶೋರೂಮ್, ಕಾರ್ ಸರ್ವಿಸಿಂಗ್, ಈ ಒಂದು ಗೋಲ್ಡ್ ಪಾಲಿಶಿಂಗ್, 1 ಗ್ರಾಮ್ ಗೋಲ್ಡ್ ಇಟ್ಕೊಂಡಿದ್ದೀರಿ, ಸಣ್ಣ ಸಣ್ಣ ಬೋಟಿಕ್ ಅಂಗಡಿ ಇಟ್ಕೊಂಡಿದ್ದೀರಿ,
ದೇವತಾ ಕಾರ್ಯ, ಹೂವಿನ ಅಲಂಕಾರ, ದೇವರ ಪೂಜೆ, ದೇವರ ಮುಂದುಗಡೆ ಗೆಜ್ಜೆ ಕಟ್ಟಿ ಭರತನಾಟ್ಯ ಆಡತಕ್ಕಂಥ ಒಂದು ವೃತ್ತಿ, ದೇವತಾ ಕಾರ್ಯಗಳು, ದೇವತಾ ನಾದಸ್ವರಗಳು, ದೇವತಾ ಗಾಯನಗಳು, ದೇವತಾ ಗುರುಗಳ ಜೊತೆ ಸಂಬಂಧ, ಪ್ರವಚನ, ಜ್ಯೋತಿಷ್ಯ, ಬರವಣಿಗೆ, ಮುಷ್ಟಿಯುದ್ಧ, ಮಲ್ಲಯುದ್ಧ, ಸ್ಪೋರ್ಟ್ಸ್ ಅಲ್ಲಿದ್ದೀರಿ, ಅಥ್ಲೆಟಿಕ್ಸ್ ಅಲ್ಲಿದ್ದೀರಿ, ಕಲೆಗಾರರಾಗಿದ್ದೀರಿ, ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಪಬ್ಲಿಕೇಶನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ, ಪ್ರಿಂಟಿಂಗ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ, ಮುದ್ರಣಾಲಯಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಪೇಪರ್ ಎಡಿಷನ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ, ಸಂಪಾದಕರಾಗಿದ್ದೀರಿ, ಲೇಖಕರಾಗಿದ್ದೀರಿ. ಅದ್ಭುತ ಅವಕಾಶಗಳ ಸಂಗಮ. ಇನ್ನು ಧನುಸು ರಾಶಿ. ಮೆಡಿಸಿನ್ಗೆ ಸಂಬಂಧಪಟ್ಟಂಥದ್ದು, ಫಾರ್ಮಸಿ, ಸೈಂಟಿಸ್ಟು, ಬಯೋಟೆಕ್ನಾಲಜಿಸ್ಟು, ರಿಸರ್ಚ್ ಅನಾಲಿಸಿಸ್ಟು, ಮೈನಿಂಗು, ಆಂಥ್ರೋಪಾಲಜಿಸ್ಟು, ಫಾರೆಸ್ಟ್ ಸ್ಪೆಷಲಿಸ್ಟು, ಫಾರೆಸ್ಟ್ ಆಫೀಸರ್, ಆಮೇಲೆ ಗೋಲ್ಡ್ ವ್ಯಾಲ್ಯೂ ಕಟ್ಟತಕ್ಕಂಥವ್ರು, ಸಿಲ್ವರ್ ವ್ಯಾಲ್ಯೂ ಕಟ್ಟತಕ್ಕಂಥವ್ರು, ಗೋಲ್ಡ್ ಬಾಂಡ್ಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಬ್ಯಾಂಕ್ಗಳಲ್ಲಿ ಇವನ್ ಮ್ಯೂಚುವಲ್ ಫಂಡ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಲೋನ್ ಅಡ್ವೈಸರ್, ಪರ್ಸನಲ್ ಲೋನ್ ಅಡ್ವೈಸರ್, ಕಸ್ಟಮರ್ ಸರ್ವಿಸ್ ಅಡ್ವೈಸರ್, ಟೆಲಿಕಾಲಿಂಗ್ ಅಡ್ವೈಸರ್, ಟೆಲಿಫೋನ್ ಮುಖಾಂತರ ಅಡ್ವೈಸ್ ಮಾಡ್ತಕ್ಕಂಥದ್ದು, ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಚಾಟ್ GPT, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಕ್ರೈಮ್, ಹ್ಯಾಕಿಂಗ್, ಆಮೇಲೆ ಫಂಡ್ ಅಡ್ವೈಸರ್, ಬ್ಯಾಂಕಿಂಗ್ ಅಡ್ವೈಸರ್, ಪ್ರಾಜೆಕ್ಟ್ ಅಡ್ವೈಸರ್, ಇಂತಹವುಗಳು ಕೆಲಸ, ಕಾರ್ಯ, ವೃತ್ತಿ, ಅದ್ಭುತ ಪ್ರಗತಿ ಚೆನ್ನಾಗಿದೆ, ತೊಂದರೆ ಇಲ್ಲ. ಮಕರ ರಾಶಿ. ಪ್ರಾಪರ್ಟಿ ಡೀಲಿಂಗ್ಗಳಲ್ಲಿದ್ದೀರಿ, ಲಿಟಿಗೇಷನ್ ಪ್ರಾಪರ್ಟಿ ಡೀಲಿಂಗ್ಗಳಲ್ಲಿದ್ದೀರಿ. ಇವ್ರು ಯಾರಿಗೋ ಜಾಗ ಬೇಕು, ಇವ್ರಿಗೆ ಕೊಡಿಸ್ಬೇಕು, ಮಧ್ಯವರ್ತಿ. ಇವ್ರು ಯಾರಿಗೋ ಗೋಲ್ಡ್ ಇದೆ, ಇಲ್ಲಿ ಇಡಿಸ್ಕೊಡ್ಬೇಕು, ಫಂಡಿಂಗ್ ಮಾಡಿಸ್ಕೊಡ್ಬೇಕು, ಲೋನ್ ಕೊಡಿಸೋದು, ಜಾಗ ಕೊಡಿಸೋದು, ತೋಟ ಕೊಡಿಸೋದು, ಬಂಗಾರ ಕೊಡಿಸೋದು, ಮದುವೆಗೆ ವಿಶೇಷವಾಗಿ ಹುಡುಗ ಹುಡುಗಿ ಹೊಂದಿಸ್ಕೊಡೋದು, ಇಂತಹ ಒಂದು ವೃತ್ತಿ ಉದ್ಯೋಗ. ಮದ್ದು ತಯಾರಿಕೆ, ಮದ್ದುಗಳ ಡಿಸ್ಟ್ರಿಬ್ಯೂಷನ್ ಅಲ್ಲಿದ್ದೀರಿ. ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂತ ವ್ಯವಹಾರ ನೋಡಿಕೊಳ್ಳುವಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಬರವಣಿಗೆಕಾರರು, ಟೈಪಿಸ್ಟ್ಕಾರರು, ಶೀಘ್ರ ಲಿಪಿಕಾರರು, ಶಾರ್ಟ್ ಹ್ಯಾಂಡ್ ಮಾಡಿದ್ದೀರಿ, ಕಂಪನಿ ಸೆಕ್ರೆಟರಿ ಆಗಿದ್ದೀರಿ, ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದೀರಿ, ಫೈನಾನ್ಷಿಯಲ್ ಅಕೌಂಟಿಂಗ್, ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ತಕ್ಕಂಥ ಸಂಸ್ಥೆಗಳಲ್ಲಿ ಕೆಲಸ ಕಾರ್ಯ ಮಾಡುತ್ತಿದ್ದೀರಿ. ಬ್ಯೂಟಿಫುಲ್ ಜರ್ನಿ ಆಗತಕ್ಕಂಥ ಒಂದು ಭಾವ. ದೊಡ್ಡ ರಿಸ್ಕಿನ ವ್ಯವಹಾರ ಬೇಡ. ದೂರದ್ದು, ಗೊತ್ತಿಲ್ಲದ್ದು, ಗೊತ್ತೋ ಗೊತ್ತಿಲ್ಲದೆಯೋ ಒಂದು ಸ್ವಲ್ಪ ಪ್ರೀತಿ, ಪ್ರೇಮ, ಗೆಳತನ, ಒಂದು ಅನೈತಿಕ ವ್ಯವಹಾರ, ಅನೈತಿಕ ವ್ಯಾಪಾರ, ತಲೆ ಕೆಡಿಸ್ತಕ್ಕಂಥದ್ದು ಸ್ವಲ್ಪ ಬರುತ್ತೆ. ಹುಷಾರು. ಸ್ವಲ್ಪ ನಿದ್ರೆ, ಸ್ವಲ್ಪ ಡಯಾಬಿಟಿಸ್ ಇದ್ರೆ ನೋಡ್ಕೊಳ್ಳಿ. ಪಿಟ್ಯೂಟರಿ ಗ್ರಂಥಿಯಲ್ಲಿ ಸ್ಟೋನ್ಸ್ ಇದ್ರೆ ಸ್ವಲ್ಪ ನೋಡ್ಕೊಳ್ಳಿ. ಗಾಲ್ ಬ್ಲಾಡರಲ್ಲಿ ಸ್ಟೋನ್ ಇದ್ರೆ ನೋಡ್ಕೊಳ್ಳಿ. ಕಿಡ್ನಿ ಸ್ಟೋನ್ಸ್ ಸ್ವಲ್ಪ, ಪೈಲ್ಸು, ಪಿಸ್ತೂಲ, ಈ ಸ್ಪೈನಲ್ ಕಾರ್ಡಲ್ಲಿ ಸ್ವಲ್ಪ ಮರ್ಜ್ ಆಗೋದು, ಮಂಡಿಗಳಲ್ಲಿ ಸ್ವಲ್ಪ ನೋವು ಬರೋದು, ಪಾದಗಳಲ್ಲಿ ಸ್ವಲ್ಪ ಜೋಮ್ ಹಿಡಿಯೋದು, ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಕಡೆ ತುಂಬ ಎಚ್ಚರಿಕೆ ಕೊಡಿ. ರಾತ್ರಿ ಪಾಳಿ ಡ್ರೈವಿಂಗ್ ಬೇಡ. ಇನ್ನು ಕುಂಭರಾಶಿ. ಬ್ಯೂಟಿಫುಲ್ ವಾರ. ಜ್ಯೋತಿಷ್ಕರಾಗಿದ್ದೀರಿ, ಫಿಲ್ಮ್ ಲ್ಯಾಂಡ್ನಲ್ಲಿ ಇದ್ದೀರಿ. ಬಟ್ಟೆಗಳು, ಹೈಟೆಕ್ ವಸ್ತುಗಳು, ವಜ್ರ, ವೈಡೂರ್ಯ, ಬಂಗಾರ, ಮುತ್ತು ರತ್ನಗಳ ವ್ಯಾಪಾರ, ಹೋಟೆಲ್ ಇಂಡಸ್ಟ್ರಿ, ಅಡ್ವೈಸರ್ ಆಗಿದ್ದೀರಿ. ಫೈನಾನ್ಷಿಯಲ್ ಅಡ್ವೈಸರ್, ಪ್ರಾಪರ್ಟಿ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಫಂಡ್ ಅಡ್ವೈಸರ್, ಲೋನ್ ಅಡ್ವೈಸರ್, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳು, ದೊಡ್ಡ ದೊಡ್ಡ ಪೆಂಟ್ ಹೌಸ್, ದೊಡ್ಡ ದೊಡ್ಡ ರೆಸಾರ್ಟ್ಗಳು ಸೆಟಪ್ ಮಾಡೋದು, ಆಮೇಲೆ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಅಡ್ವೈಸರ್ ಆಗಿ, ಪರ್ಸನಲ್ ಸೆಕ್ರೆಟರಿ ಆಗಿ ಇರ್ತಕ್ಕಂಥವರು, ಗುರುಗಳಾಗಿ ಹಿಂದೆ ನಿಲ್ಲತಕ್ಕಂಥವರು, ಆಡಳಿತಾತ್ಮಕ ವ್ಯಕ್ತಿಗಳು, ಈ IAS ಆಫೀಸರ್, KS ಆಫೀಸರ್ಸ್ ಇದೆಲ್ಲ ಕೇಳ್ತಿರ್ತವೆ. ಪೊಲೀಸ್ ಇಲಾಖೆಯಲ್ಲಿದ್ದೀರಿ, ರೇಷ್ಮೆ ಇಲಾಖೆಯಲ್ಲಿದ್ದೀರಿ,
ತೋಟಗಾರಿಕೆಯಲ್ಲಿ ಕೆಲಸದಲ್ಲಿದ್ದೀರಿ, ರೈತರಾಗಿದ್ದೀರಿ, ದವಸ ಧಾನ್ಯ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ತೊಡಗಿಸ್ಕೊಂಡಿದ್ದೀರಿ, ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥ ಒಂದು ವಾರ. ಧನ ಸಂಪಾದನೆ ಅದ್ಭುತ. ಇನ್ನು ಮೀನರಾಶಿ, ಗುರು ಸ್ವಲ್ಪ ವಕ್ರ ಬಿಟ್ರೆ, ರಾಹು 12ನೇ ಮನೆ ನೋಡ್ತಿದ್ದಾರೆ, ಲಗ್ನದಲ್ಲಿ ಶನಿ, ನೀವೊಬ್ಬರೇ ಓಡಬೇಕು. ಶತ್ರುಗಳ ಕಾಟ ಸ್ವಲ್ಪ ಜಾಸ್ತಿ ಇರುತ್ತೆ. ಹೈ ರಿಸ್ಕ್ ಹೈ ಸ್ಟೇಕ್ ತೆಗೆದುಕೊಳ್ಳೋದು ಬೇಡ. ತುಂಬ ದೊಡ್ಡ ಹೈ ರಿಸ್ಕ್ ತಗೊಳ್ಳೋದು, ಹೈ ಸ್ಟೇಕ್ ತಗೊಳ್ಳೋದು, ಹೈ ಇನ್ವೆಸ್ಟ್ಮೆಂಟ್ ತಗೊಳ್ಳೋದು, ಹೈ ಸಾಲ ಮಾಡೋದು, ಓವರ್ ಕಾನ್ಫಿಡೆನ್ಸ್ ಮಾಡಿಸೋದು ಮಾಡಿಬಿಡ್ತಾನೆ ಮೀನರಾಶಿ. ಬೋಟಿಕಲ್ಲಿದ್ದೀರಾ, ದೊಡ್ಡ ದೊಡ್ಡ ಮಾಲ್ಸು, ದೊಡ್ಡ ದೊಡ್ಡ ಕ್ಲಬ್ಬು, ಪಬ್ಬು, ಲಕ್ಸುರಿ ಹೋಟೆಲ್ಸ್, ಲಕ್ಸುರಿ ಡೈಮಂಡ್ಸು, ಲಕ್ಸುರಿ ಐಟಮ್ಸು, ಕಾಸ್ಟ್ಲಿ ವಾಚ್ಗಳು, ಈ 1 ಲಕ್ಷ ಇದೆ, 5 ಲಕ್ಷ ಇದೆ, 10 ಲಕ್ಷ ಇದೆ, ಕಾರುಗಳ ಶೋರೂಮ್ನಲ್ಲಿ ಕೆಲಸ ಮಾಡ್ತಿದ್ದೀರಾ, ಬಂಗಾರದ ಅಂಗಡಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಏರ್ಪೋರ್ಟ್, ಏವಿಯೇಷನ್, ಕಸ್ಟಮ್ಸ್, ನಾರ್ಕೋಟಿಕ್ಸ್, ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ, ಈ ಒಂದು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, IBಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ರಾ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀರಿ. ರಾಹು ಶನಿ ಪಕ್ಕದಲ್ಲೇ ಇರೋದಲ್ವಾ, ನೀವು ಯಾರು ಅನ್ನೋದು ಗೊತ್ತೇ ಇರಲ್ಲ ಅಂತ ಒಂದು ವೃತ್ತಿ ಉದ್ಯೋಗ. ವಿಶೇಷವಾಗಿ ಪ್ರೊಫೆಸರ್ ಆಗಿದ್ದೀರಾ, ನ್ಯಾಯಾಂಗ ಸೇವೆಯಲ್ಲಿದ್ದೀರಾ, ಜುಡಿಷಿಯಲ್ ಇಲಾಖೆಯಲ್ಲಿದ್ದೀರಾ, ಅಕೌಂಟಿಂಗ್ ಇಲಾಖೆಯಲ್ಲಿದ್ದೀರಾ, ಚಾರ್ಟರ್ಡ್ ಅಕೌಂಟೆಂಟ್, ಗುರು ಬುಧ ಕುಜ ನೋಡ್ತಿದ್ದಾನೆ, ಚಾರ್ಟರ್ಡ್ ಅಕೌಂಟೆಂಟ್ ಅಡ್ವೈಸರ್ ಆಗಿದ್ದೀರಾ, ಫೈನಾನ್ಷಿಯಲ್ ಅಡ್ವೈಸರ್ ಆಗಿದ್ದೀರಾ, ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಬ್ಯಾಂಕರ್ಗಳಿಗೆ ಅಡ್ವೈಸರ್ ಆಗಿದ್ದೀರಾ, ಫಂಡ್ ಅಡ್ವೈಸರ್ ಆಗಿದ್ದೀರಾ, ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿದ್ದೀರಾ, ಗೋಲ್ಡ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಇನ್ವೆಸ್ಟ್ಮೆಂಟ್, ಕ್ರಿಪ್ಟೋ ಕರೆನ್ಸಿ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿದ್ದೀರಾ. ಅದ್ಭುತವಾದ ಪ್ರಗತಿ. ಈ ವಾರ ಎಲ್ಲರಿಗೂ ಹೇಳ್ತಿದ್ದಾನೆ, ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಕದಲಿಕೆ ಇದೆ. ಆಲ್ರೆಡಿ LIC ಕಡಿಮೆ ಅಂದರೂ ಒಂದು ದೊಡ್ಡದಾಗಿ 12,000 ಕೋಟಿ ಕೋತ ಇಟ್ಕೊಂಡಿದೆ. 80,000 ವ್ಯಾಲ್ಯೂಯೇಷನ್ ITCಯಲ್ಲಿ LICದು ಇನ್ವೆಸ್ಟ್ಮೆಂಟ್. ಒಂದು ಸಣ್ಣ ಸಿಗರೇಟ್ ರೇಟು ಶೇಕ್ ಮಾಡಿಟ್ಬಿಟ್ಟಿದೆ. ಸೊ ಈ ವಾರ ಸ್ಟಾಕ್ ಮಾರ್ಕೆಟ್ನಲ್ಲಿ ನೋಡ್ಕೊಂಡು ಹೆಜ್ಜೆ ಹಾಕಿ. ಎಲ್ಲರೂ ಹಾಕ್ತಿದ್ದಾರೆ, ಮಾಡಿಬಿಡ್ತೇವೆ. F&O ಜಾಗ್ರತೆ, ಇಂಟ್ರಾಡೇ ಟ್ರೇಡಿಂಗ್ ಜಾಗ್ರತೆ. ಜಗತ್ತಿನ ಅತಿ ದೊಡ್ಡ ಬುದ್ಧಿವಂತ ಇನ್ವೆಸ್ಟರ್ ವಾರೆನ್ ಬಫೆಟ್ ವರ್ಷಕ್ಕೆ ಅರ್ನಿಂಗ್ ಎಷ್ಟು ಗೊತ್ತಾ? ವರ್ಷಕ್ಕೆ 16 ರೂಪಾಯಿಂದ 20 ರೂಪಾಯಿ ಅಷ್ಟೇ. 100 ರೂಪಾಯಿ ಹಾಕಿದ್ರೆ ಅಂದ್ರೆ ತಿಂಗಳಿಗೆ 1.5 ರೂಪಾಯಿ ಬರುತ್ತೆ 100 ರೂಪಾಯಿ ಹಾಕಿದ್ರೆ. ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನ್ ಹೇಳ್ಕೊಡ್ತಾರೆ ಹೇಳಿ? ಆಜಾವ್ ಮೈನೆ ಕೋ 30 ರೂಪಾಯಿ ಕಮಾನ ದೇತಾ ಹೂಂ ಅಂತಾನೆ. ಕ್ರಿಪ್ಟೋ में डालो 40 ರೂಪಾಯಿ ಬನಾ ಕೆ ದೇತಾ ಹೂಂ ಅಂತಾನೆ. ಸೀದಾ ಹಳ್ಳಕ್ಕೆ. ಅಲ್ಲಿ ಗುರು ವಕ್ರ ಬುಧ ಕುಜ ನೋಡ್ತಿದ್ದಾನೆ ಅಂದ್ರೆ ಇಂಥ ಅಡ್ಡಾದಿಡ್ಡಿ ವ್ಯವಹಾರಗಳು, ಅಡ್ಡಾದಿಡ್ಡಿ ಇನ್ವೆಸ್ಟ್ಮೆಂಟ್ಗಳು ಖಂಡಿತ ಇಲ್ಲ. ಸೊ ಇಂಥ ದಿಢೀರ್ ದುಡ್ಡು ವ್ಯವಹಾರ, ಸ್ಟಾಕ್ ಮಾರ್ಕೆಟ್, ಕ್ರಿಪ್ಟೋ ಕರೆನ್ಸಿ, ಈ ಇಂಟ್ರಾಡೇ ಟ್ರೇಡಿಂಗು, ಇವುಗಳು ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ವಾರೆನ್ ಬಫೆಟ್ ವರ್ಷಕ್ಕೆ 20 ರೂಪಾಯಿ ಅರ್ನ್ ಮಾಡ್ತಿದ್ದಾನೆ. ವರ್ಷಕ್ಕೆ. ಇವ್ರು ತಿಂಗಳಿಗೆ ದಿನಕ್ಕೆ 20 ರೂಪಾಯಿ ಕೊಡ್ತೀನಿ ಅನ್ನೋನು ಇದ್ದಾನೆ, ನೆನ್ಪಿಟ್ಕೊಳ್ಳಿ. ಜಾಗ್ರತೆ ಮಕ್ಕಳು, ಜಾಗ್ರತೆ. ಗುರು ವಕ್ರ ಅಂದಿದ್ದೆ ತುಂಬಾ ಚೆನ್ನಾಗಿ ಸುಣ್ಣ ಇಟ್ಟು ಬಿಡ್ತಾರೆ. ಹುಷಾರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.